ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮಗೆ ರಕ್ಷಣೆ ಭಾಗ್ಯ ಯಾರಿಂದ ದೊರಕಿತು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮಗೆ ರಕ್ಷಣೆ ಭಾಗ್ಯ ಯಾರಿಂದ ದೊರಕಿತು. ಇದನ್ನು ಬರ್ಕೊಂಡ ನಂತರ ಪಕ್ಕದಲ್ಲಿ ಬೋಧಕರಿಂದಲೋ ಅಂತ ಹೇಳಿ ಬರೆದು ಕ್ವೆಶ್ಚನ್ ಮಾರ್ಕ್ ಹಾಕಿ, ನೆಕ್ಸ್ಟ್ ಅದರ ಪಕ್ಕ ನಮ್ಮ ಪ್ರತಿಭೆಯಿಂದಲೋ ಅಂತ ಹೇಳಿ ಮತ್ತೆ ಬರೆದು ಇನ್ನೊಂದು ಕ್ವೆಶ್ಚನ್ ಮಾರ್ಕ್ ಹಾಕಿ. ಅಂಶದ ಹೆಸರನ್ನ ಇನ್ನೊಂದು ಸಾರಿ ಹೇಳ್ತಿದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ನಮಗೆ ರಕ್ಷಣೆ ಭಾಗ್ಯ ಯಾರಿಂದ ದೊರಕಿತು. ಬೋಧಕರಿಂದಲೋ ಕ್ವೆಶ್ಚನ್ ಮಾರ್ಕ್, ನೆಕ್ಸ್ಟ್ ನಮ್ಮ ಪ್ರತಿಭೆಯಿಂದಲೋ, ಪ್ರತಿಭೆ ಅಂತ ಹೇಳಿದ್ರೆ ಟ್ಯಾಲೆಂಟ್, ಓಕೆ, ನಮ್ಮ ಪ್ರತಿಭೆಯಿಂದಲೋ ಕ್ವೆಶ್ಚನ್ ಮಾರ್ಕ್. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಅಂಶದ ಹೆಸರು ನಮ್ಗೆ ಅರ್ಥ ಆಯ್ತಲ್ವ ಪ್ರಿಯರೇ? ನಮಗೆ ರಕ್ಷಣೆ ಭಾಗ್ಯ ಅನ್ನುವಂತಹದ್ದು ಯಾರಿಂದ ಸಿಕ್ತು? ನಿಮಗೇನು ಅನ್ನಿಸ್ತಿದೆ? ಹೌದಾ? ಹಾಂ, ಓಕೆ. ಹಾಗಿದ್ರೆ ಈ ಸಂದೇಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಪ್ರಪಂಚವನ್ನು, ಮುಖ್ಯವಾಗಿ ಕ್ರೈಸ್ತ ಸಮಾಜವನ್ನು ಒಂದು ಸಾರಿ ಕಣ್ಣೆತ್ತಿ ನೋಡಿದಾಗ ಬೋಧಕರನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ? ದೇವರ ಸ್ಥಾನದಲ್ಲಿ. ಹೌದಾ? ಪಾಸ್ಟ್ರಿಗೂ ದೇವರಿಗೂ ವ್ಯತ್ಯಾಸ ಇಲ್ಲ ಇವರ ಪ್ರಕಾರ. ಪಾಸ್ಟ್ರನ್ನ ಯಾವ ಸ್ಥಾನದಲ್ಲಿಟ್ಟಿದ್ದಾರೆ? ದೇವರ ಸ್ಥಾನದಲ್ಲಿ. ಪಾಸ್ಟ್ರ್ ಏನು ಹೇಳಿದ್ರೂ ಸತ್ಯವೇದದಲ್ಲಿ ಓಪನ್ ಮಾಡಿ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ಅನ್ನುವಂತಹ ಸತ್ಯವೇದದಲ್ಲಿ ಬರೆದಿದ್ರೆ, ಪಾಸ್ಟ್ರ್ ಏನು ಹೇಳಿದ್ರೂ ಕುರುಡಾಗಿ ನಂಬುವಂತಹದ್ದು ಇವರ ಅಭ್ಯಾಸ. ಹೌದಲ್ವಾ? ಹಾಗಾದರೆ ಡೈರೆಕ್ಟಾಗಿ ಬೋಧಕರನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ? ದೇವರ ಸ್ಥಾನದಲ್ಲಿ. ಅದಕ್ಕೋಸ್ಕರ ಅಂಶವನ್ನು ಆಲೋಚನೆ ಮಾಡ್ತಿದ್ವಿ. ನಮಗಿಷ್ಟಕ್ಕೂ ಇವರ ಅಭಿಪ್ರಾಯ ಎಲ್ಲ ಏನು ಅಂತ ಹೇಳಿದ್ರೆ, ನಮಗೆ ರಕ್ಷಣೆ ಭಾಗ್ಯ ಅನ್ನುವಂತಹದ್ದು, ನಮ್ಮನ್ನು ದೇವರಲ್ಲಿ ಕರ್ಕೊಂಡು ಬಂದಿರುವಂತಹದ್ದು, ಪಾಸ್ಟ್ರು ಅನ್ನುವಂತಹದ್ದು, ಬೋಧಕರು ಅನ್ನುವಂತಹದ್ದು ಇವರ ಅಭಿಪ್ರಾಯ. ನಿಜನಾ ಅದು? ಬೋಧಕರಿಂದ ನಾವು ರಕ್ಷಣೆ ಮಾರ್ಗದಲ್ಲಿ ಬರಲಿಕ್ಕಾಗತ್ತಾ? ಇಷ್ಟಕ್ಕೂ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ಬರುವಂಥ ಶಕ್ತಿ ಬೋಧಕರಿಗಿದೆಯಾ? ನಿಮ್ಮ ಮುಂದೆ ಒಂದಷ್ಟು ಉದಾಹರಣೆಗಳನ್ನು ಇಡ್ತೀನಿ. ಅದನ್ನು ಕೇಳಿದ ನಂತರ ನೀವು ನನಗೆ ಹೇಳಿ, ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಷ್ಟು ಶಕ್ತಿ ಬೋಧಕರಿಗಿದೆಯಾ ಅನ್ನುವಂತಹದ್ದು ನೀವು ನನಗೆ ಹೇಳಿ. ಮೊಟ್ಟ ಮೊದಲನೇದಾಗಿ, ನಿಮಗೆ ಯಾರು ಬೋಧನೆ ಮಾಡಿ ಮಾರ್ಪಡಿಸಿದ್ರು ಅಂತ ನೀವು ಅಂದ್ಕೊಂಡಿದ್ದೀರೋ, ಅಥವಾ ಕ್ರೈಸ್ತ ಸಮಾಜ ತಮಗೆ, ನೀವು ಯಾರನ್ನಾದರೂ ಕ್ರೈಸ್ತರನ್ನು ಕರೆದು ಕೇಳಿದ್ರೆ, ನಿಮ್ಮನ್ನು ಯಾರು ಕರ್ಕೊಂಡು ಬಂದರು ದೇವರಲ್ಲಿ ಅಂದ ತಕ್ಷಣ ಡೈರೆಕ್ಟಾಗಿ ಪಾಸ್ಟರ್ ಕಡೆ ಕೈ ತೋರಿಸ್ತಾರೆ. ಹೌದಾ? ಏನು ಮಾಡ್ತಾರೆ? ಬ್ರದರ್, ನಿಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದಿರುವಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿ ನೋಡಿ ಒಂದ್ಸಾರಿ ಕ್ರೈಸ್ತರನ್ನು. ಏನಂತಾರೆ? ಹೌದಾ? ಅವ್ರ ಪಾಸ್ಟರ್ ಹೆಸರು ಹೇಳ್ತಾರೆ. ನಿಜವಾಗ್ಲೂ ಒಬ್ಬರು ಬೋಧಕರಿಗೆ, ಸಭಾಪಾಲಕರಿಗೆ ಆ ಶಕ್ತಿ ಇದೆಯಾ? ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಷ್ಟು ಶಕ್ತಿ ಇದೆಯಾ? ನೀವು ಆ ವ್ಯಕ್ತಿಯನ್ನು ಕೇಳಿ ನೋಡಿ, ನಮ್ಮ ಪಾಸ್ಟರ್ ನನ್ನನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದರು ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಆ ಪಾಸ್ಟರ್ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ ನೋಡಿ. ಆ ಪಾಸ್ಟರ್ ಫ್ಯಾಮಿಲಿಯಲ್ಲೇ ಅಥವಾ ಅವರ ದೂರದ ಸಂಬಂಧಿಗಳಲ್ಲೇ ಯಾರಿರ್ತಾರೆ? ರಕ್ಷಣೆ ಮಾರ್ಗಕ್ಕೆ ಇನ್ನೂ ಬರದೇ ಇರುವಂಥವ್ರು ಇರ್ತಾರಾ ಇಲ್ವಾ? ಇರ್ತಾರೆ. ತನ್ನ ಫ್ರೆಂಡ್ ಸರ್ಕಲಲ್ಲೇ ಇರ್ತಾರೆ, ಅಥವಾ ತನ್ನ ಸಂಬಂಧಿಕರಲ್ಲಿ, ದೂರದ ಸಂಬಂಧಿಗಳಲ್ಲಾದರೂ ಇರ್ತಾರೆ. ರಕ್ಷಣೆ ಮಾರ್ಗಕ್ಕೆ ಬರದೇ ಇರುವಂಥವರು ಇರ್ತಾರೆ. ಏನರ್ಥ ಆಯಿತು ನಮಗೆ ಇದರಿಂದ? ಒಂದು ವೇಳೆ ನಾವೆಲ್ಲರೂ ಪಾಸ್ಟರ್ ಟ್ಯಾಲೆಂಟಿಂದ, ಅಥವಾ ಪಾಸ್ಟರ್ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ, ಬೋಧಕರು ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದಿರುವಂತಹದ್ದಾದರೆ, ನಮ್ಮನ್ನು ಯಾರು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದರು ಅಂತ ನಾವು ಹೇಳ್ತಿದ್ದೀವೋ, ಒಂದು ವೇಳೆ ಉದಾಹರಣೆಗೆ ನನ್ನ ಉದಾಹರಣೆ ಕೊಡ್ತೀನಿ ನಿಮಗೆ. ಇಲ್ಲಿ ಬಂದು ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ವಾಕ್ಯವನ್ನು, ನನ್ನ ಕುಟುಂಬ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ನೋಡಿದಾಗ ನನ್ನ ಕುಟುಂಬದಲ್ಲೂ ಯಾರಿದ್ದಾರೆ? ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರದೇ ಇರುವಂಥವರು ಇದ್ದಾರೆ. ಇದು ದೊಡ್ಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ನೋಡಿದಾಗ ಇದ್ದಾರೆ. ಒಂದು ವೇಳೆ ನನ್ನ ಟ್ಯಾಲೆಂಟ್ ಆದರೆ, ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಂತಹದ್ದು ಇಲ್ಲಿ ಬಂದು ಬೋಧನೆ ಮಾಡುವಂಥವರ ಟ್ಯಾಲೆಂಟ್ ಆದರೆ, ಯಾರು ಬಂದಿರಬೇಕಿತ್ತು ಈ ಮುಂಚೆ? ಹೌದಾ? ನಮ್ಮ ಕುಟುಂಬದಲ್ಲಿರುವಂಥವ್ರು ಬಂದಿರಬೇಕು. ಹೌದಾ? ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿರ್ಬೇಕು ರಕ್ಷಣೆ ಮಾರ್ಗದಲ್ಲಿ, ಎಲ್ಲರೂ ಬ್ಯಾಪ್ಟಿಸಮ್ ತೊಗೊಂಡಿರಬೇಕು. ಒಂದು ವೇಳೆ ನನ್ನ ಟ್ಯಾಲೆಂಟ್ ಆಗಿದ್ರೆ ಇದು ನಿಜ ಆಗಿರಬೇಕಿತ್ತು. ಆಗಿದೆಯಾ? ಇಲ್ಲ. ಕೆಲವೊಂದು ಸಾರಿ ನೀವು ಹೇಳ್ತಿರ್ತೀರ ಸುವಾರ್ತೆಯನ್ನು. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೋ ಯಾರಿಗೋ ಹೇಳ್ತಿರ್ಬೇಕಾದ್ರೆ ಅವ್ರು ಕೇಳ್ತಿರೋದಿಲ್ಲ ಸುವಾರ್ತೆಯನ್ನು, ಆದರೆ ನಿಮ್ಮ ಪಕ್ಕದ ಮನೆಯವರು ಬಂದು ಕೇಳ್ತಿರ್ತಾರೆ. ಹೌದಾ? ನಿಮ್ಮ ಮನೇಲಿರುವಂಥವ್ರು ಕೇಳ್ತಿಲ್ಲ ಇಲ್ಲಿ, ಆದರೆ ನಿಮ್ಮ ಪಕ್ಕದ ಮನೆಯಲ್ಲಿರುವಂಥವ್ರು ಬಂದು ಕೇಳ್ತಿರ್ತಾರೆ. ಏನರ್ಥ ಆಯಿತು ನಮ್ಗೆ ಇದರಿಂದ? ಅಲ್ಲಿ ಮಾರ್ಪಡಿಸ್ತಿರುವಂತಹದ್ದು ನಿಮ್ಮ ಟ್ಯಾಲೆಂಟಾ? ನಿಮ್ಮ ಟ್ಯಾಲೆಂಟ್ ಆದರೆ ಇವರು ಮಾರ್ಪಡಬೇಕಿತ್ತು, ಅವರು ಮಾರ್ಪಡಬೇಕಿತ್ತು. ಅಲ್ಲಿ ನಡೀತಿಲ್ಲ. ಅವ್ರು ಮಾತ್ರ ಮಾರ್ಪಡ್ತಿದ್ದಾರೆ, ಮನೇಲಿರುವಂಥವ್ರು ಮಾರ್ಪಡ್ತಿಲ್ಲ. ಯಾಕೆ? ಅಲ್ಲಿ ಕೆಲಸ ಮಾಡ್ತಿರುವಂಥ ಇನ್ನೊಂದು ಶಕ್ತಿ ಇದೆಯಲ್ವ?
ಯಾರು ವಾಕ್ಯವನ್ನು ಸ್ವೀಕಾರ ಮಾಡ್ತಿದ್ದಾರೋ ಅವರ ಹೃದಯಗಳಲ್ಲಿ ಕೆಲಸ ಮಾಡ್ತಿರುವಂತಹದ್ದು ಇನ್ನೊಂದು ಶಕ್ತಿ ಇದೆಯಲ್ವ. ಯಾರ ಶಕ್ತಿ? ಯಾರು? ದೇವರು. ಅವ್ರನ್ನ ಬಿಟ್ಬಿಟ್ಟಿದ್ದೀವಿ. ನಿಮ್ಮನ್ನು ಯಾರು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ಬಂದರು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮ್ಮ ಕೈಗಳೆಲ್ಲ ಎಲ್ಲಿ ಹೋಗುತ್ತೆ? ಸಭಾಪಾಲಕರು, ಬೋಧಕರು. ಹೌದಾ? ಇಷ್ಟಕ್ಕೂ ಒಂದು ವೇಳೆ ನಾವು ಸಭಾಪಾಲಕರು ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದರು ಅನ್ನುವಂತಹದನ್ನು ಫಿಕ್ಸ್ ಆದರೆ ನಮಗಾಗುವಂತಹ ಲಾಸ್ ಏನು ಗೊತ್ತಾ? ಒಂದು ವೇಳೆ ಸಭಾಪಾಲಕರೇ ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ, ದೇವರನ್ನು ಪಕ್ಕಕ್ಕಿಟ್ಟು ರಕ್ಷಣೆ ಮಾರ್ಗಕ್ಕೆ ಯಾರು ಕರ್ಕೊಂಡು ಬಂದರು ಅಂದರೆ ದೇವರು ಅಂತ ಬರೋದಿಲ್ಲ ನಮ್ಮ ಬಾಗಿಲಿ ಹೆಸರು, ಯಾರು ನಮ್ಮ ಪಾಸ್ಟರ್ಗಳ ಹೆಸರು ಬರುತ್ತೆ. ಹೌದಾ? ಒಂದು ವೇಳೆ ನಾವು ಅದಕ್ಕೆ ಫಿಕ್ಸ್ ಆದರೆ ಒಂದು ದಿನ ಎಂಥ ಪರಿಸ್ಥಿತಿ ಬರುತ್ತೆ ಗೊತ್ತಾ? ನಿಮ್ಮ ಪಾಸ್ಟರ್ ನಿಮ್ಗೆ ಒಂದ್ಸಾರಿ ಹೇಳ್ಕೊಟ್ಟಿರ್ತಾರೆ, ಏನಂತ? ಏಸು ದೇವರು ಅಂತ ಹೇಳ್ಕೊಟ್ಟಿರ್ತಾರೆ. ಈಗ ಕೆಲವು ಸಂದರ್ಭಗಳು ಬಂತು ತನ್ನ ಜೀವನದಲ್ಲಿ, ಇವಾಗ ಚೇಂಜ್ ಆಗಿಬಿಟ್ಟು ಇನ್ನೊಂದು 6 ತಿಂಗಳು ಬಿಟ್ಟ ನಂತರ ಏಸು ದೇವ್ರಲ್ಲ ಅಂತ ಹೇಳ್ತಾರೆ. ಹೌದಾ? ನಿಮ್ಗೆ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿದ್ದು ಯಾರು ಅಂತ ನಂಬ್ತಿದ್ದೀರಾ? ಪಾಸ್ಟ್ರು ಅಂತ ನಂಬ್ತಿದ್ದೀರಾ. ಈಗ ಅದೇ ಪಾಸ್ಟ್ರು 6 ಮಂತ್ಸ್ ಆದಮೇಲೆ ಏನು ಹೇಳ್ತಿದ್ದಾರೆ? ಬಂದು ಏಸು ದೇವರಲ್ಲ ಅಂತಿದ್ದಾರೆ. ಈಗ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ಬಂದಿರುವಂತಹದ್ದು ಪಾಸ್ಟ್ರೇ ಅಂತ ಹೇಳಿದ್ಮೇಲೆ ನೀವು ಇದನ್ನೂ ನಂಬಬೇಕಲ್ವಾ? ಫಸ್ಟ್ ಸೆಂಟೆನ್ಸನ್ನು ನಂಬೋರು ಇದನ್ನು ನಂಬಬೇಕಲ್ವಾ? ಹೌದು. ಒಂದು ವೇಳೆ ರಕ್ಷಣೆ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿರುವಂಥವರು ಸೇವಕರೇ, ಬೋಧಕರೇ ಅನ್ನುವಂತಹದನ್ನು ಫಿಕ್ಸ್ ಆದರೆ ಎಲ್ಲವನ್ನು ನಂಬ್ಕೊಂಡು ಹೋಗಬೇಕು. ಏಕೆಂದರೆ ನಮಗೆ ಸತ್ಯ ಗೊತ್ತಿಲ್ಲ ಅಲ್ವಾ? ನಮ್ಮನ್ನು ನಿಜವಾಗ್ಲೂ ಕರ್ಕೊಂಡು ಬರ್ತಿರುವಂತಹ ರಕ್ಷಣೆ ಮಾರ್ಗದಲ್ಲಿ ಯಾರು ಅನ್ನುವಂತಹ ಸತ್ಯ ಗೊತ್ತಾಗ್ತಿಲ್ಲ ಅಲ್ವಾ? ಒಂದ್ಸಾರಿ ಸತ್ಯವೇದದಲ್ಲಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನ. 6:44. ಹೌದಾ? ಏನು ಹೇಳಿದ್ರು ಯೇಸು ಕ್ರಿಸ್ತರು ತನ್ನ ಬಾಯಾರೆ? ನನ್ನನ್ನು ಕಳುಹಿಸಿಕೊಟ್ಟಂತಹ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ಯೇಸು ಕ್ರಿಸ್ತರ ಹತ್ರ ನಾವು ಬರಬೇಕು ಅಂತ ಹೇಳಿದ್ರೆ ಯಾರು ಎಳ್ಕೋಬೇಕಂತೆ ನಮ್ಮನ್ನು? ತಂದೆಯಾದ ದೇವರು. ಪಾಸ್ಟ್ರ ದೇವ್ರ? ಮತ್ತು ನಾವು ಪಾಸ್ಟರ್ ಕಡೆ ಕೈ ತೋರಿಸ್ತಿದ್ದೀವಿ ಯಾರು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ಬಂದರು ಅಂತ ಹೇಳಿದ್ರೆ ನಾವು ಮಾಡ್ತಿರುವಂತಹ ತಪ್ಪ ಸರಿನಾ? ಅಂದರೆ ನಾವು ಅಂತ ಹೇಳಿದ್ರೆ ಟೋಟಲ್ ಕ್ರೈಸ್ತ ಪ್ರಪಂಚದ ಬಗ್ಗೆ ಮಾತಾಡ್ತಿರುವಂತಹದ್ದು ಸರಿನಾ ತಪ್ಪ? ನಾವೆಲ್ಲ ಬರಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ, ಸತ್ಯ ಸುವಾರ್ತೆ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಹೇಳಿದ್ರೆ ತಿಳಿಸ್ಕೊಟ್ಟಂಥವ್ರು ಯಾರು? ಇದು ಯಾರ ಅನುಗ್ರಹದಿಂದ ನಡೆದಂತಹದ್ದು? ದೇವರ ಅನುಗ್ರಹದಿಂದ. ರೀಸೆಂಟಾಗಿ ಒಂದು ನ್ಯೂಸ್ ಬಂತು. ಇದು ಉದಾಹರಣೆ ನೀಟಾಗಿ ಕನೆಕ್ಟ್ ಆಗುತ್ತೆ ನಮ್ಮ ಸಂದೇಶಕ್ಕೆ. ಒಂದು 133 ಜನ ಮಕ್ಕಳು ಫುಡ್ ಪಾಯ್ಸನಿಂಗಿಂದ ಮರಣ ಹೊಂದಿದ್ರು. 133 ಜನ ಮಕ್ಕಳು ಮರಣ ಹೊಂದಿರುವಂತಹದ್ದಲ್ಲ, 133 ಜನ ಮಕ್ಕಳು ಫುಡ್ ಪಾಯ್ಸನಿಂಗಿಂದ ಸಿಕ್ಕಾದರು, ಹುಷಾರಿಲ್ಲದೆ ಆದರು, ಹಾಸ್ಪಿಟಲ್ಲಿ ಅಡ್ಮಿಟ್ ಆದರು. ಇಷ್ಟಕ್ಕೂ ಇದನ್ನು ಏನಕ್ಕೋಸ್ಕರ ಈ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂತ ಹೇಳಿದ್ರೆ, ಆ 133 ಜನ ಶಾಲೆಯಲ್ಲಿ ಊಟ ಮಾಡಿತ್ತು. ಆ ಶಾಲೆಯಲ್ಲಿ ಅವರು ಆಹಾರ ತಯಾರು ಮಾಡಬೇಕಾದ್ರೆ ಮಿಕ್ಸ್ ಮಾಡಿದಂಥ ಒಂದು ಕಂಟೆಂಟಿಂದ ಅಷ್ಟು ಜನಕ್ಕೂ ಫುಡ್ ಪಾಯ್ಸನಿಂಗ್ ಆಗಿದೆ. ಎಷ್ಟು ಜನಕ್ಕೆ? 133 ಜನಕ್ಕೆ. ಈಗ ಆ 133 ಜನರಲ್ಲಿ 30 ಜನ ಮರಣ ಹೊಂದುತ್ತಾರೆ. ಆ 133 ಜನರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಎಷ್ಟು ಜನ ಮರಣ ಹೊಂದುತ್ತಾರೆ? 30 ಜನ ಮಕ್ಕಳು ಮರಣ ಹೊಂದುತ್ತಾರೆ. ಆ 133 ಜನರು ಸಹ ತಿಂದಿರುವಂತಹದ್ದು ಒಂದೇ ಆಹಾರ, ತಿಂದಿರುವಂತಹದ್ದು ಒಂದೇ ರೀತಿಯಾಗಿರುವಂಥ ಆಹಾರ, ತಿಂದಿರುವಂತಹದ್ದು ಒಂದೇ ಕ್ವಾಂಟಿಟಿಯಲ್ಲಿ. ಮಕ್ಕಳೆಲ್ಲ ಸರ್ವೇ ಸಾಧಾರಣವಾಗಿ ಅಷ್ಟಷ್ಟೇ ತಿಂತಾರೆ, ಹೌದಾ ಇಲ್ವಾ? ಅಷ್ಟಷ್ಟೇ ತಿಂದಿದ್ದಾರೆ. ಈಗ ಒಟ್ಟಿಗೆ ಎಲ್ಲರನ್ನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆದರೆ ಈ 30 ಜನ ಮಾತ್ರ ಏನಕ್ಕೋಸ್ಕರ ಮರಣ ಹೊಂದಿದ್ರು? ಉಳಿದವರೆಲ್ಲ ಏನಕ್ಕೋಸ್ಕರ ಉಳ್ಕೊಂಡ್ರು? ಅಷ್ಟು ಜನಕ್ಕೂ ಚಿಕಿತ್ಸೆ ನಡೀತಿದೆ ಹಾಸ್ಪಿಟಲಲ್ಲಿ. ಆದರೆ ಈ 30 ಜನ ಆ ಚಿಕಿತ್ಸೆಗೆ ರೆಸ್ಪಾಂಡ್ ಮಾಡಿಲ್ಲ, ಸಹಕರಿಸಿಲ್ಲ. ಅದೇ ಅಲ್ವಾ ಸತ್ಯ? ಈಗ ಹೇಳಿ, ನೀವು ಸಹ ಆಗಾಗ ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ತಿರ್ತೀರ, ಬ್ರದರ್ ನೀವು ಹೇಗೆ ರಕ್ಷಣೆ ಮಾರ್ಗದಲ್ಲಿ ಬಂದ್ರಿ ಅಂತ ಹೇಳಿದ್ರೆ, ಸ್ವಲ್ಪ ಜನ ಬ್ರದರ್ ಈ ಮೀಟಿಂಗಿಗೆ ಬಂದೆ ಅಲ್ಲಿಂದ ರಕ್ಷಣೆ ಮಾರ್ಗದಲ್ಲಿ ಬಂದೆ ಅಂತೀರಾ. ಇನ್ನೊಂದು ಸ್ವಲ್ಪ ಜನ ಯೂಟ್ಯೂಬಲ್ಲಿ ಈ ವಿಡಿಯೋ ಸಿಕ್ತು, ಈ ವಿಡಿಯೋವನ್ನು ನೋಡಿ ಬಂದೆ ಅಂತ ಹೇಳ್ತೀರಾ. ಓಕೆ, ನೀವು ನೋಡಿದಂತಹ ವಿಡಿಯೋ ನೀವು ಒಬ್ಬರೇ ನೋಡಿದ್ರೆ? ಇಲ್ಲ ಅಲ್ವಾ? 2000-3000 ಜನ ನೋಡಿರ್ತಾರೆ. ಆ 2000-3000 ಜನರಲ್ಲಿ ನೀವೇನಕ್ಕೋಸ್ಕರ ಬಂದ್ರಿ? ನೀವು ಒಬ್ಬರೇ ಅಥವಾ ನೀವು 10 ಜನ ಮಾತ್ರ ಏನಕ್ಕೋಸ್ಕರ ಬಂದ್ರಿ? ಆ ವಿಡಿಯೋ 1000 ಜನ ನೋಡಿದ್ದಾರೆ, ಆದರೆ ಇಲ್ಲಿ ಸೇರ್ತಿರುವಂತಹದ್ದು 10 ಜನ 15 ಜನ ಮಾತ್ರ. ಏನಕ್ಕೋಸ್ಕರ ಇದು? ಒಂದು ವೇಳೆ ಪಾಸ್ಟ್ ಘನತೆ ಆಗಿದ್ದರೆ, ಒಂದು ವೇಳೆ ಬೋಧಕರ ಘನತೆ ಆಗಿದ್ದರೆ, ಈ 15 ಜನರ ಜೊತೆ ಯಾರೂ ಬರಬೇಕಿತ್ತು ರಕ್ಷಣೆ ಮಾರ್ಗದಲ್ಲಿ? ಅವರೂ ಬರಬೇಕಿತ್ತು, ಹೌದಾ? ಅದು ನಡೀತಾ ಇಲ್ಲ. ಹಾಗಾದರೆ ಏನಾಗ್ತಿದೆ ಇಲ್ಲಿ? ಪ್ರೋಸೆಸ್ ಹೇಗೆ ಕಾಣಿಸ್ತಿದೆ? ಈ ಪ್ರೋಸೆಸ್ ಹೇಗೆ ಕಾಣಿಸ್ತಿದೆ ನಮಗೆ? ಬ್ಯಾಕ್ಗ್ರೌಂಡಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಿದ್ದಾರೆ, ಹೌದಾ? ಅಷ್ಟು ಜನ ನೋಡಿದ್ರೂ ಸಹ ಕೆಲವರ ಹೃದಯವನ್ನು ದೇವರು ಸಿದ್ಧ ಮಾಡಿ ಇಡ್ತಿದ್ದಾರೆ. ಕೆಲವರ ಹೃದಯದಲ್ಲಿ ದೇವರು ಕೆಲಸ ಮಾಡ್ತಿದ್ದಾರೆ. ಅವರೇ ನಾವಲ್ವಾ?
ಅವರೇ ನಾವಲ್ವಾ? ಅವರೇ ಇಲ್ಲಿ ಬರ್ತಿರುವಂತಹದ್ದಲ್ವ? ಈಗ ಹೇಳಿ, ಯಾರ ಅನುಗ್ರಹದಿಂದ ಬಂದ್ವಿ? ಬೋಧಕರ ಅನುಗ್ರಹದಿಂದನ? ಬೋಧಕರ ಅನುಗ್ರಹ ಆಗಿದ್ರೆ ಎಲ್ಲರೂ ಬರಬೇಕಿತ್ತು, ಬರ್ತಿಲ್ಲ ಅಲ್ವಾ? ಅದು ನಡೀತಿಲ್ಲ ಅಲ್ವಾ? ನಿಮ್ಗೆ ಅನ್ನಿಸ್ಬೋದು, ಬ್ರದರ್ ಇದೇನು ಬ್ರದರ್ ಇದು, ದೇವರು ಯಾಕೋ ಪಕ್ಷಪಾತಿ ಥರ ಕಾಣಿಸ್ತಿದಾರಲ್ವ ನಮಗಿದನ್ನು ನೋಡಿದಾಗ, ಸ್ವಲ್ಪ ಜನರ ಮನಸ್ಸಲ್ಲಿ ಕೆಲಸ ಮಾಡುವಂತಹದ್ದು, ಅಷ್ಟು ಜನರನ್ನು ಗಾಳಿಗೆ ಬಿಟ್ಬಿಡುವಂತಹದ್ದು, ಯಾಕೋ ಪಕ್ಷಪಾತಿ ಥರ ಕಾಣಿಸ್ತಿದಾರಲ್ವ ದೇವರು ಇದನ್ನು ನೋಡಿದಾಗ? ದೇವರು ಖಚಿತವಾಗಿ ಪಕ್ಷಪಾತಿ ಅಲ್ಲ, ಯಾಕೆಂದರೆ ನಮಗೆ ಗೊತ್ತಲ್ವ ದೇವರು ಪಕ್ಷಪಾತಿ ಅಲ್ಲ ಅಂತ ರೆಫರೆನ್ಸ್ಗಳು. ಓಕೆ, ಇಷ್ಟಕ್ಕೂ ದೇವರ ಕಾರ್ಯಕ್ರಮ ಹೇಗಿರುತ್ತೆ ಮನುಷ್ಯರ ಜೀವನದಲ್ಲಿ ಅಂತ ನಮಗೆ ಗೊತ್ತು ಪ್ರಿಯರೇ. ನೀವು ಸತ್ಯವೇದವನ್ನು ಓದಿ ನೋಡಿದಾಗ ಯಾರ್ಯಾರನ್ನೂ ಮಾರ್ಪಡಿಸ್ತಾರೆ ದೇವರು. ಸೌಲನನ್ನು ಬೇಕಾದರೂ ಮಾರ್ಪಡಿಸ್ತಾರೆ. ಸೌಲನ ಯಾರು ಸತ್ಯವೇದದಲ್ಲಿ? ಹೊಸ ಒಡಂಬಡಿಕೆಯಲ್ಲಿ ಪೌಲನಾದಂಥವ್ರಲ್ವ? ಓಕೆ, ಹಾಗಾದರೆ ಇವರು ಸೌಲನಾಗಿದ್ದಾಗ ಏನೇನು ಮಾಡ್ತಾಯಿದ್ರು? ಸಭೆಯನ್ನು ಹಿಂಸೆ ಪಡಿಸ್ತಿದ್ರ, ಕೊಲ್ತಿದ್ರ, ಕ್ರೈಸ್ತರನ್ನು ಕೊಲ್ತಿದ್ರ? ಕೊಲ್ತಾಯಿದ್ರು. ಹಾಗಾದರೆ ಇವರಿಗಿಂತ ಕಮ್ಮಿ ತಪ್ಪು ಮಾಡಿರುವಂಥವ್ರು ಮೊದಲನೇ ಶತಮಾನದಲ್ಲಿ ಇದ್ರಾ ಇಲ್ವಾ? ಇವರಿಗಿಂತ ಕಡಿಮೆ ಪಾಪ ಮಾಡಿರುವಂಥವ್ರು ಮೊದಲನೇ ಶತಮಾನದಲ್ಲಿದ್ರಾ? ಅವರನ್ನು ಬಿಟ್ಟು ಇವ್ರನ್ನ ಏನಕ್ಕೋಸ್ಕರ ಆರಿಸ್ಕೊಂಡ್ರು? ಇವರ ಮನಸ್ಸಲ್ಲಿ ಏನಕ್ಕೋಸ್ಕರ ಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡ್ರು? ಕೆಲವು ಗುಣಗಳು ಅಷ್ಟೇ ಅಲ್ವಾ? ಒಬ್ಬ ಮನುಷ್ಯನನ್ನು ದೇವರು ಆರಿಸ್ಕೊಬೇಕಾದ್ರೆ ದೇವರು ಪ್ರೈಮರಿಯಾಗಿ ನೋಡುವಂತಹದ್ದು ಕೆಲವು ಗುಣಗಳು. ಈ ಮನುಷ್ಯನಲ್ಲಿ ಕೆಲವು ಗುಣಗಳಿದೆಯಾ? ಒಂದು ಶಾಲೆಯಲ್ಲಿ ಟೀಚರ್ ಎಲ್ಲರಿಗೂ ಪಾಠ ಮಾಡಿ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಅಂದ್ಕೊಳ್ಳಿ, ಅಥವಾ ಫೈನಲ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ ಪಾಠ ಮಾಡಿದ್ರೂ ಸಹ ಕಡೆ 15 days ಅಥವಾ 1 monthಲ್ಲಿ ತುಂಬ ಚೆನ್ನಾಗಿ ಓದುವಂಥವ್ರನ್ನ ಒಂದಷ್ಟು ಜನರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರನ್ನ ಮತ್ತೆ ಸಪ್ರೇಟ್ ಗ್ರೂಪ್ ಮಾಡ್ತಾರೆ, ಅವರಿಗೆ ಮತ್ತೆ ಟ್ರೈನಿಂಗ್ ಕೊಡ್ತಾರೆ, ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ತಾರೆ. ಏನಕ್ಕೋಸ್ಕರ? ಇವರೆಲ್ಲ ಟಾಪರ್ಸ್ ಆಗುವಂಥವ್ರು, ಇವರೆಲ್ಲ ಶಾಲೆಗೆ ಕೀರ್ತಿ ತರುವಂಥವ್ರು. ಅಷ್ಟು ಜನಕ್ಕೂ ಪಾಠ ಮಾಡಿದ್ರು. ಈಗ ಆ 100 ಜನ ವಿದ್ಯಾರ್ಥಿಗಳಲ್ಲಿ 15 ಜನರನ್ನು ಆರಿಸ್ಕೊಳ್ತಿದ್ದಾರೆ ಟೀಚರು ಶಾಲೆಯಲ್ಲಿ ಅಂತ ಹೇಳಿದ್ರೆ ಅದು ಪಕ್ಷಪಾತನ? ಇಲ್ಲ. ಈ 15 ಜನ ಮಕ್ಕಳಿಗೆ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್, ಎಕ್ಸ್ಟ್ರಾ ಎಫರ್ಟ್ ಹಾಕುವಂತಹ ಕೆಪಾಸಿಟಿ ಇದೆ. ಅದಕ್ಕೋಸ್ಕರ 100 ಜನರಲ್ಲಿ ಈ 15 ಜನರನ್ನು ಸ್ಪೆಷಲಾಗಿ ಆರಿಸ್ಕೊಂಡು ಮತ್ತೆ ಹೆಚ್ಚಾಗಿ ಟ್ರೈನ್ ಮಾಡಿ ಇವರನ್ನು ರ್ಯಾಂಕ್ ಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಟ್ರೈನ್ ಮಾಡ್ತಿದ್ದಾರೆ. ಇದು ನೋಡಿದಾಗ ನಿಮಗೇನು ಅರ್ಥ ಆಯಿತು? ಅಲ್ಲಿ ಟೀಚರ್ ಮಾಡ್ತಿರುವಂತಹದ್ದು ಪಕ್ಷಪಾತ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ದೇವರು ಮಾಡ್ತಿರುವಂತಹದ್ದು ಪಕ್ಷಪಾತ ಅಲ್ಲ. ನಮ್ಮನ್ನು ಇಷ್ಟು ಜನರನ್ನು ಇಲ್ಲಿ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರೂ ಹೇಳಿ, ಇಷ್ಟಕ್ಕೂ ದೇವರು ಯಾರು, ನಿಜವಾದ ಬೋಧನೆ ಇದೇನಾ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟಿತ್ತಾ? ಅದಕ್ಕೆ ಅಲ್ವಾ ನಾವು ಹುಡುಕ್ಲಿಕ್ಕೆ ಶುರು ಮಾಡಿತ್ತು. ನಾವು ಚರ್ಚ್ಗಳಲ್ಲಿ ಈಗಾಗಲೇ ಈ ಮುಂಚೆ ಹೋಗ್ತಿರುವಂತಹ ಚರ್ಚ್ಗಳಲ್ಲಿ ಕೇಳ್ತಿರುವಂತಹದ್ದೇ ನಿಜವಾದ ಬೋಧನೆನಾ, ಅಥವಾ ನಿಜವಾದ ಬೋಧನೆ ಇನ್ನೊಂದು ಇದೆಯಾ ಅನ್ನುವಂತಹದ್ದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದಾಗಲ್ವ ನಮಗಿದು ಸಿಕ್ಕಿತ್ತು. ಹಾಗಾದರೆ ಹುಡುಕುವಂತಹ ಗುಣ ನಿಮ್ಮಲ್ಲಿತ್ತು, ಹೌದಾ? ಹುಡುಕುವಂತಹ ಗುಣ ನಿಮ್ಮಲ್ಲಿ ಇದ್ದಿದ್ದಕ್ಕೋಸ್ಕರನೇ ಅಲ್ವಾ ದೇವರು ಆರಿಸ್ಕೊಂಡಿರುವಂತಹದ್ದು, ಹೌದಾ? ದೇವರು ಸುಮ್ಮನೆ ಆರಿಸ್ಕೊಂಡಿಲ್ಲ ಅಲ್ವಾ? ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಕ್ರಿಯೆ ಮಾಡಬೇಕಂದ್ರೆ ಯಾವ ಗುಣ ಇಷ್ಟ ಆಯಿತು ದೇವರಿಗೆ? ಹುಡುಕುವಂತಹದ್ದು. ಹಾಗಾದರೆ ದೇವರು ಸ್ವಲ್ಪ ಜನರ ಮನಸ್ಸಲ್ಲಿ ಕ್ರಿಯೆ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನರಲ್ಲಿ ಕ್ರಿಯೆ ಮಾಡಲ್ಲ ಅಂತ ಹೇಳಿದ್ರೆ ಅದು ಪಕ್ಷಪಾತನ? ಅಲ್ಲ. ಕೆಲವು ಗುಣಗಳು ನಿಮ್ಮ ಮನಸ್ಸಲ್ಲಿದ್ದರೆ ದೇವರು ಕ್ರಿಯೆ ಮಾಡ್ತಾರೆ. ಕೆಲವು ಗುಣಗಳು ಸ್ವಲ್ಪ ಜನರ ಮನಸ್ಸಲ್ಲಿ ತುಂಬ ಕರುಣೆ, ತುಂಬ ಪ್ರೀತಿ ಇದೆಲ್ಲ ಇದೆ ಅಂತ ಅಂದ್ಕೊಳ್ಳಿ, ಅವ್ರು ದೇವ್ರಿಗೆ ಇಷ್ಟ ಆದರೆ ಅವ್ರ ಮನಸ್ಸಲ್ಲಿ ಕ್ರಿಯೆ ಮಾಡ್ತಾರೆ, ಓಪನ್ ಮಾಡಿ ಇಡ್ತಾರೆ ಅವ್ರ ಹಾರ್ಟನ್ನು. ಇಲ್ಲ, ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ದೇವರಿಗೆ ಇಷ್ಟ ಇರುವಂತಹ ಯಾವ ಗುಣಗಳೂ ಇರೋದಿಲ್ಲ, ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ದೇವರಿಗೆ ಮುಚ್ಚಿಬಿಟ್ಬಿಡ್ತಾರೆ. ನೀನು ಕೇಳಲೇಬೇಡ ಸುವಾರ್ತೆಯನ್ನು, ನೀನು ಕೇಳಿದ್ರೂ ಮಾರ್ಪಡೋದಿಲ್ಲ ಅಂತ ಹೇಳಿ, ಹೌದಲ್ವಾ? ಹಳೆ ಒಡಂಬಡಿಕೆಯಲ್ಲಿ ನೀವು ಓದಬೇಕಾದ್ರೆ ಫರೋಹನಿಗೆ ಕೆಲಸ ಮಾಡ್ತಾರೆ ದೇವರು. ಮೋಶೆ ಕಾಲದಲ್ಲಿ ನೋಡ್ತೀವ ಏನಂತ ಬರ್ಸಿದ್ದಾರೆ ಅಲ್ಲಲ್ಲಿ? ಯಾರು ಕಠಿಣ ಮಾಡ್ತಾರಂತೆ? ದೇವರೇ ಕಠಿಣ ಮಾಡ್ತಾರೆ. ನಮಗೆ ಅರ್ಥ ಆಗ್ತಿದೆಯಾ ಡಿಫ್ರೆನ್ಸ್? ಏನು ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ಪಾಸ್ಟರ್ ಘನತೆ ಅಲ್ವಾ? ನಾವು ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬಂದಿದ್ದು ಪಾಸ್ಟರ್ ಅಲ್ವಾ? ಬೋಧಕರಲ್ವಾ? ಬೋಧಕರ ಹಿಂದೆ ಹೋದರೆ ಇವತ್ತೊಂದು ವೇಳೆ ನಾನು ಏಸುನೇ ದೇವರು ಅನ್ನುವಂಥ ಒಂದಷ್ಟು ಪ್ರಸಂಗಗಳನ್ನು ಮಾಡಿದ್ದೀನಿ. 6 months ಆದಮೇಲೆ ಬಂದ್ಬಿಟ್ಟು ಏಸು ದೇವರಲ್ಲ ಅನ್ಬಹುದು ನಾನು, ಯಾಕೆಂದರೆ ನಾನು ಮನುಷ್ಯ ಅಲ್ವಾ, ಚೇಂಜ್ ಆಗ್ಬೋದು ಈಸಿಯಾಗಿ. ನೀವೊಂದು ವೇಳೆ ಬೋಧಕರನ್ನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದರೆ ಆ ಬೋಧಕರು ನಾಳೆ ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಬೇಕು. ಬೋಧಕರನ್ನ ದೇವರು ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ಪಾಸ್ಟ್ಗಳನ್ನು ಏನಕ್ಕೋಸ್ಕರ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಪೀಕರ್ಗಳು ಗೊತ್ತಾ ಪ್ರಿಯರೇ ನಮಗೆ? ಈ ಸ್ಪೀಕರ್ಗಳ ಕೆಲಸ ಏನು? ಹೌದಾ? ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಸುಮಾರು ಸ್ಪೀಕರ್ ಇರುತ್ತೆ. ಮೈನ್ ಸ್ಪೀಕರ್ ಎಲ್ಲೋ ನಿಂತಿರ್ತಾರೆ. ಆ ಸ್ಪೀಕರ್ ಮಾತಾಡುವಂತಹ ಮಾತು ಎಲ್ಲರಿಗೂ ಕೇಳಿಸ್ಬೇಕು, ಹೌದಲ್ವಾ? ಎಲ್ಲರಿಗೂ ಕೇಳಿಸ್ಬೇಕು. ಹಾಗಾದರೆ ಸುತ್ತ ಇರುವಂಥ ಸ್ಪೀಕರ್ಗಳ ಕೆಲಸ ಏನು? ಅಲ್ಲಿ ಮನುಷ್ಯ ಯಾರು ಮಾತಾಡ್ತಿದ್ದಾನೆ ಆ ಮನುಷ್ಯನ ಮಾತನ್ನು ಎಲ್ಲರಿಗೂ ಮುಟ್ಟಿಸುವಂತಹದ್ದು ಮಾತ್ರ ಸ್ಪೀಕರ್ಗಳ ಕೆಲಸ. ಇಲ್ಲಿ ಬೋಧಕರ ಕೆಲಸ ಏನು ಅಂತ ಹೇಳಿ, ಕ್ರೈಸ್ತವ್ಯದಲ್ಲಿ ಬೋಧಕರ ಪಾಸ್ಟರ್ಗಳ ಕೆಲಸ ಏನು ಅಂತ ಹೇಳಿ, ನೀವೀಗ ದೇವರ ಮಾತನ್ನು ಮುಟ್ಟಿಸುವಂತಹದ್ದು ಮಾತ್ರ. ಇಲ್ಲಿ ಮೆಸೇಜ್ ಸೂಪರಾಗಿ ಬಂತು ಅಂದಿದ ತಕ್ಷಣ ಹೋಗಿ ಸ್ಪೀಕರ್ಗೆ ಕೈ ಮುಗಿತೀರಾ ನೀವು? ಸಖತ್ತಾಗಿ ಬಂತು ವಾಯ್ಸು ಅಂತೀರಾ? ಇಲ್ಲ ಅಲ್ವಾ?
ಯಾರಿಗೆ ಹೇಳ್ತೀರಾ? ರಾಮು ಅಣ್ಣವ್ರಿಗೆ ಬೋಧನೆ ಚೆನ್ನಾಗಿದೆ, ರಾಮು ಅಣ್ಣವ್ರಿಗೆ ಹೇಳ್ತೀರಾ ಅಣ್ಣ ತುಂಬ ಚೆನ್ನಾಗಿತ್ತು ಮೆಸೇಜ್ ಅಂತ, ನನಗೆ ಚೆನ್ನಾಗಿತ್ತು ಅಂತ ಹೇಳ್ತೀರಾ, ಹೌದಲ್ವಾ? ಸ್ಪೀಕರ್ಗಳಿಗೆ ಹೋಗಿ ಹೇಳೋದಿಲ್ಲ ಅಲ್ವಾ ಈ ಮಾತನ್ನು? ಇದೇ ಕ್ರೈಸ್ತ ಪ್ರಪಂಚದಲ್ಲಿ ನಡೀತಿರುವಂತಹದ್ದಿದೆ. ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿರುವಂತಹದ್ದು ದೇವರು. ಆದರೆ ಯಾರಿಗೆ ಅಡ್ಡ ಬೀಳ್ತಿದ್ದೀವಿ? ಯಾರನ್ನು ದೇವರ ಸ್ಥಾನದಲ್ಲಿ ಇಟ್ಟಿದ್ದೀವಿ? ಪಾಸ್ಟರ್ಗಳನ್ನು, ಹೌದಾ? ಅದಕ್ಕೆ ನೀವು ನೋಡಿ ಕ್ರೈಸ್ತ ಪ್ರಪಂಚ ಏನಕ್ಕೋಸ್ಕರ ಹಿಂಗಾಗಿದೆ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ. ನೀವು ಸತ್ಯವೇದದಲ್ಲಿರುವಂತಹ ವಚನ ತೆಗೆದವ್ರ ಮುಂದೆ ಇಟ್ಟರೂ ಸಹ ಇದಲ್ಲ, ನೀವು ಇದೇ ಸತ್ಯ ಬ್ರದರ್ ಅಂತ ಇಟ್ಟರೂ ಸಹ ಇದಲ್ಲ, ನಮ್ಮ ಪಾಸ್ಟರ್ ನನಗೆ ಹೇಳಿ ಆಗೋಗಿದೆ, ನಮ್ಮ ಪಾಸ್ಟರ್ ಹೇಳಿದ್ದೆ ಸತ್ಯ, ಹೀಗೆ ವಾದ ಮಾಡ್ತಾರೆ. ಏನಕ್ಕೋಸ್ಕರ? ಪಾಸ್ಟರ್ ಹಿಂದೆ ಹೋಗುವಂಥವರು, ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬಂದಿರುವಂತಹದ್ದು ಪಾಸ್ಟರ್ ಅಂತ ಅಂದ್ಕೊಳ್ಳುವಂಥವರು. ಈ ಸಂದೇಶ ಮಾಡ್ತಿರುವಂತಹದ್ದು ನಾವೆಲ್ಲರೂ ದೃಢವಾಗಿ, ಕ್ರೈಸ್ತ ಪ್ರಪಂಚ ದೃಢವಾಗಿ, ಏಕೆಂದರೆ ಸ್ವಲ್ಪ ಜನರಿಗೆ ಒಂದು ಕೆಟ್ಟ, ನಾವೀಗಾಗಲೇ ಮುಂಚೆ ಸಭೆಗೆ ಹೋಗ್ತಿರ್ಬೇಕಾದ್ರೂ ಇದು ನಡೆದಿರುವಂತಹದ್ದು ಪ್ರಿಯರೇ. ಆ ಸಭೆಗೆ ನಾವು ಹೋಗ್ತಾ ಇದ್ವಿ, ಇನ್ನೊಬ್ಬರು ಬರ್ತಾಯಿದ್ರು. ನಮಗೆ ಸತ್ಯ ಸುವಾರ್ತೆ ಸಿಕ್ಕದ ನಂತರ ಇದು ಯಾಕೋ ಇಲ್ಲಿ ಹೇಳ್ತಿರುವಂತಹದ್ದು ಸತ್ಯ ಸುವಾರ್ತೆಗೆ ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಹೇಳಿ ನಿಜವಾದ ಸುವಾರ್ತೆ ಯಾವುದು ಅದನ್ನು ಅನುಸರಿಸ್ಲಿಕ್ಕೆ ಶುರು ಮಾಡಿದ್ವಿ. ಈ ಸತ್ಯ ಸುವಾರ್ತೆ ಸಿಕ್ಕಿದ ನಂತರ ನಮ್ಮ ಜೊತೆಗೆ ಬರ್ತಿದ್ರಲ್ವ ಸಭೆಗೆ, ಅವ್ರಿಗೆ ತೋರಿಸ್ಲಿಕ್ಕೆ ಹೋದರೆ ಅಂಗೀಕಾರ ಮಾಡಿಲ್ಲ. ಏನಕ್ಕೋಸ್ಕರ? ಒಂದು ಸರಿ ನಮ್ಮ ಪಾಸ್ಟರ್ ಕರ್ಕೊಂಬಂದ್ಬಿಟ್ಟಿದ್ದಾರೆ ಬ್ರದರ್, ಮುಗಿದು ಹೋಯಿತು. ಹಾಗಾದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಬ್ಬರು ಟೀಚರ್ ಹೇಳ್ಕೊಟ್ಟಿರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಬೇಡ, UKG ಯಲ್ಲೋ LKG ಯಲ್ಲೋ ABCD ಹೇಳ್ಕೊಟ್ಟಿರ್ತಾರೆ ಒಬ್ಬರು ಟೀಚರು. ನನ್ನ ಜೀವನ ಪೂರ್ತಿ ಇದೇ ಟೀಚರ್ ಹತ್ರ ABCDನೇ ಕಲ್ತ್ಕೊಂಡಿರ್ತೀನಿ, ನಾನು ಡಿಗ್ರಿಗೆ ಹೋಗೋದಿಲ್ಲ, PUCಗೆ ಹೋಗೋದಿಲ್ಲ, ಅಷ್ಟು ವಯಸ್ಸಾದರೂ, ನನಗೆ 22 ವಯಸ್ಸಾದರೂ ಸಹ ಇನ್ನೂ ABCDನೇ ಕಲ್ತ್ಕೊಂಡಿರ್ತೀನಿ ಅಂತೀವ? ಇಲ್ಲ. ಆ ಪಾಸ್ಟರ್ ಗೌರವ ಕೊಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಖಚಿತವಾಗಿ ಗೌರವ ಕೊಡದೇ ಹೋದರೆ ಸಭಾಪಾಲಕರಿಗೆ, ಏಸು ಕ್ರಿಸ್ತರು ಅನ್ನುವಂತಹ ಪದವನ್ನು ಹೇಳ್ಕೊಟ್ಟಿರುವಂಥ ಸಭಾಪಾಲಕರಿಗೆ ಕೊಡದೇ ಹೋದರೆ ಗೌರವವನ್ನು ಶಾಪಗ್ರಸ್ತರಾಗ್ತೀವಿ, ಖಚಿತವಾಗಿ ಶಾಪಗ್ರಸ್ತರಾಗ್ತೀವಿ. ಆದರೆ ಅದೇ ಪಾಸ್ಟರ್ನ ದೇವರಿಗಿಂತ ಇನ್ನೂ ದೊಡ್ಡ ಸ್ಥಾನದಲ್ಲಿಟ್ಟರೆ 2ರಷ್ಟು ಶಾಪಗ್ರಸ್ತರಾಗ್ತೀವಿ. ಅಷ್ಟೇ ಡಿಫ್ರೆನ್ಸ್. ನಮಗೇನರ್ಥ ಆಯಿತು? ಸಭಾಪಾಲಕರಿಗೆ ಗೌರವ ಕೊಡದೇ ಹೋದರೆ ಏನಾಗ್ತೀವಿ? ಶಾಪಗ್ರಸ್ತರಾಗ್ತೀವಿ. ಆ ಸಭಾಪಾಲಕರನ್ನು ದೇವರಿಗಿಂತ ಇನ್ನೂ ಹೆಚ್ಚಾದ ಸ್ಥಾನದಲ್ಲಿಟ್ಟರೆ ಏನಾಗ್ತೀವಿ? 2ರಷ್ಟು ಶಾಪಗ್ರಸ್ತರಾಗ್ತೀವಿ. ಆಫರ್, ಹೌದಾ? ಈ ಸಂದೇಶವನ್ನು ಆಲೋಚನೆ ಮಾಡ್ತಿರುವಂತಹದ್ದು ಅದಕ್ಕೋಸ್ಕರನೇ. ನಮ್ಮ ಬೌಂಡ್ರೀಸ್ ಏನು? ಸಭಾಪಾಲಕರು ಯಾವ ಹಂತದಲ್ಲಿರ್ತಾರೆ? ಒಂದು ವೇಳೆ ಸತ್ಯವೇದಕ್ಕೆ ವಿರುದ್ಧವಾಗಿರುವಂತಹದ್ದನ್ನು ಹೇಳಿದ್ರೂ ಸಹ ಸಭಾಪಾಲಕರದೇ ಸರಿ ಅನ್ನುವಂತಹದ್ದ, ಅಥವಾ ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿರುವಂತಹದ್ದೇ ಇವರು ಅಂತ ಹೇಳುವಂತಹದ್ದ? ಇಷ್ಟಕ್ಕೂ ದೇವರ ಪಾಡು, ದೇವರ ಪ್ರಯಾಸ ಏನು ಅಂತ ಗೊತ್ತಾ? ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ, ಒಬ್ಬೊಬ್ಬರನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಬರಬೇಕಾದ್ರೆ ದೇವರು ಪಟ್ಟಂತಹ ಪಾಡು ಪ್ರಯಾಸ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೋಡೋಣ. ಇದನ್ನು ತುಂಬ ಸಾರಿ ಮಾತಾಡಿದ್ದೀವಿ ಸಂದೇಶದಲ್ಲಿ, ಇನ್ನೊಂದು ಸಾರಿ ಮೆಲುಕು ಹಾಕುವುದಕ್ಕೆ ಪ್ರಯತ್ನ ಪಡೋಣ. ಒಬ್ಬ ವ್ಯಕ್ತಿಯನ್ನು ಒಂದು ಮೀಟಿಂಗಿಗೆ ಕರ್ಕೊಂಬರಬೇಕು ಅಂತ ಅಂದ್ಕೊಳ್ಳಿ. ದೇವರು ಏನೇನು ಮಾಡಬೇಕು? ಒಬ್ಬ ವ್ಯಕ್ತಿಯನ್ನು ಒಂದು ಮೀಟಿಂಗ್ ಕರ್ಕೊಬರ್ಬೇಕಾದ್ರೆ ಏನೇನು ಮಾಡಬೇಕು ದೇವರು? ಏನೇನು ಮಾಡಬೇಕು? ಅವತ್ತು ಕೆಲಸ, ಒಂದು ಉದಾಹರಣೆ ಕೊಡ್ತಿರುವಂತಹದ್ದು, ಅವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಕೆಲಸ ಮಾಡಿ ಸುಸ್ತಾಗಿರುತ್ತೆ. ನಾರ್ಮಲ್ ಆಗಿ ನಾವು ಬಸ್ಸಲ್ಲೋ ಕಾರಲ್ಲೋ ಬರಬೇಕಾದ್ರೆ ತಲೆ ಎತ್ತಿ ನೋಡುವಂಥ ಅಭ್ಯಾಸ ಇರೋದಿಲ್ಲ, ಫೋನನ್ನು ನೋಡ್ಕೊಂಡು ಬರ್ತಾ ಇರ್ತೀವಿ, ಹೌದಾ? ಹಾಗೆಯೇ ತಲೆ ಇಳಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಕರೆಕ್ಟಾಗಿ ಬಸ್ಸು ಅಲ್ಲೇನೋ ರೋಡ್ ರೆಡಿ ಮಾಡ್ತಿದ್ದಾರೆ ಅನ್ನುವಂತಹ ಉದ್ದೇಶದಿಂದ ಡಿವಿಯೇಷನ್ ತೊಗೊಬೇಕಿತ್ತು. ಆ ಡಿವಿಯೇಷನ್ ತೊಗೊಂಡ ನಂತರ ಅಲ್ಲಿ ಬರಬೇಕಾದ್ರೆ ಬಸ್ಸು ಕರೆಕ್ಟಾಗಿ ಮೀಟಿಂಗ್ ಪ್ಯಾಂಪ್ಲೆಟ್ ಎಲ್ಲಿ ಹಾಕಿದಾರೋ ಅಲ್ಲಿ ನಿಲ್ಲಿಸ್ಬೇಕಿತ್ತು, ಅಲ್ಲೇ ಟ್ರಾಫಿಕ್ ಜಾಮ್ ಆಗಬೇಕಿತ್ತು, ಅಲ್ಲೇ ನಿಲ್ಲಿಸ್ಬೇಕಿತ್ತು ಬಸ್. ಓಕೆ, ಅದಾದ ನಂತರ ನಾವು ಯಾವಾಗಲೂ ಮೊಬೈಲ್ನ ನೋಡ್ತಾ ಕೂತಿರುವಂಥವರು ಅವತ್ತು ಮೊಬೈಲಲ್ಲಿ ಏನೂ ಮೆಸೇಜ್ ಬರಬಾರ್ದು. ನಾವು ತಲೆ ಎತ್ತಬೇಕಲ್ವ, ಮೊಬೈಲಲ್ಲಿ ಏನೂ ಮೆಸೇಜ್ ಇರಬಾರ್ದಲ್ವ? ಎಲ್ಲ ಮೆಸೇಜು ಓದಿ ಮುಗಿಸಿರ್ಬೇಕು ಈ ಮುಂಚೆ. ಆ ಮೊಬೈಲನ್ನು ಪಕ್ಕಕ್ಕಿಟ್ಟಿರಬೇಕು. ಆ ಕಡೆ ಈ ಕಡೆ ಟೈಮ್ ಪಾಸ್ಗೆ ತಲೆ ಎತ್ತಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲೋ ಒಂದು ಶಬ್ದ ಬರಬೇಕು. ಆ ವಾಲ್ ಪೋಸ್ಟ್ ಎಲ್ಲಿ ಹಾಕಿದಾರೋ ಆ ಕಡೆಯಿಂದ ಒಂದು ಶಬ್ದ ಬರಬೇಕು ನಮಗೆ. ಆ ಶಬ್ದ ಬಂದ ನಂತರ ತಲೆ ಎತ್ತಿ ಆ ಪೋಸ್ಟನ್ನು ಒಂದು ಸಾರಿ ನೋಡ್ತೀವ? ಬಸ್ 2 minutes 1 minute ಅಲ್ಲೇ ನಿಂತಿರಬೇಕಿತ್ತು. ಯಾಕೆಂದರೆ ಆ ಪ್ಯಾಂಪ್ಲೆಟ್ ನೋಡಿದ್ರೆ ಸಾಕಾಗೋದಿಲ್ಲ ಅಲ್ವಾ? ಅಡ್ರೆಸ್ ನೋಡಬೇಕು, ಫೋನ್ ನಂಬರ್ ನೋಡಬೇಕು, ಅದು ಎಲ್ಲಿ ನಡೀತಿದೆ ನೋಡಬೇಕು, ಡೇಟ್ ನೋಡಬೇಕು, ವಾರ ನೋಡಬೇಕು, ಇದೆಲ್ಲ ನೋಡಬೇಕಲ್ವ? ಆ ಬಸ್ ಅಲ್ಲೇ ನಿಂತಿರಬೇಕಿತ್ತು 2 ನಿಮಿಷ. ಇಷ್ಟು ಮಾಡಿದ್ರೆ ದೇವರು ನಮಗೋಸ್ಕರ, ಅಂದರೆ ಒಂದು ಉದಾಹರಣೆ ಕೊಟ್ಟಿತ್ತು. ಬೇರೆ ಬೇರೆಯವರ ಜೀವನದಲ್ಲಿ ಬೇರೆ ಬೇರೆ ಥರ ಕರ್ಕೊಂಡು ಬಂದಿದ್ದಾರೆ ದೇವರು. ಒಂದು ಉದಾಹರಣೆಗೋಸ್ಕರ ದೇವರು ಪಡುವಂತಹ ಪ್ರಯಾಸ ಏನು, ಒಬ್ಬರನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬರಲಿಕ್ಕೆ, ಹೌದಾ? ಆ ಪ್ಯಾಂಪ್ಲೆಟನ್ನು ನಮಗೆ ತೋರಿಸ್ಲಿಕ್ಕೆ, ನಮ್ಮ ಕಣ್ಣಿಗೆ ಅದನ್ನು ಬೀಳಿಸ್ಲಿಕ್ಕೆ ಅಷ್ಟು ಕಷ್ಟಪಡಬೇಕಿತ್ತು. ಆ ಮೀಟಿಂಗ್ ನೋಡ್ತೀವಿ, ಡೇಟ್ ನೋಡ್ತೀವಿ, ಆ ಡೇಟಿನ ದಿನ ನಮಗೆ ರಜಾ ಇರಬೇಕಿಲ್ಲಿ ಮುಂಚಿತವಾಗಿ, ಹೌದಾ? ನಮಗೆ ರಜಾ ಇರೋ ಡೇಟಲ್ಲಿ ಮೀಟಿಂಗ್ ಸ್ಕೆಡ್ಯೂಲ್ ಮಾಡಿದ್ದಾರೆ, ಮುಂದಾಲೋಚನೆ ಮಾಡಿ ದೇವರು. ಇದೆಲ್ಲ ನಮಗೋಸ್ಕರ ಮಾಡಿರುವಂಥ ಕೆಲಸಗಳು. ಇಷ್ಟನ್ನು ದೇವರು ಮಾಡಿ ಮುಗಿಸಿದ್ರೆ ಒಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ, ಒಬ್ಬರು ಫಸ್ಟ್ ಟೈಮ್ ಬಂದು ಪ್ರೇಯರ್ ಮೀಟಿಂಗಿಗೆ ಅಟೆಂಡ್ ಆಗ್ತಾರೆ, ಹೌದಾ? ಸ್ವಲ್ಪ ಜನ
ಯೂಟ್ಯೂಬ್ ನೋಡಿ ಬಂದಿರುವಂಥವ್ರು ಇರ್ತೀರ. ಇವ್ರನ್ನ ಯೂಟ್ಯೂಬ್ ನೋಡಿಸಿ ಒಂದು ವಿಡಿಯೋ ತೋರಿಸಿ ಕರ್ಕೊಂಬರ್ಬೇಕಾದ್ರೆ ಏನೇನು ಮಾಡಬೇಕಿತ್ತು ದೇವರು? ಏನೇನು ಮಾಡಬೇಕಿತ್ತು? ನಿಮ್ಮ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಕೂತಿರ್ಬೇಕಿತ್ತು. ಆ ವಿಡಿಯೋ ಬರಬೇಕು ಕರೆಕ್ಟಾಗಿ. ಆ ವಿಡಿಯೋ ಬಂದಾಗ ಆ ವಿಡಿಯೋವನ್ನು ಕ್ಲಿಕ್ ಮಾಡಿ, ಯಾವ ವಿಡಿಯೋ ಅಂದರೆ ಆ ವಿಡಿಯೋ ಕ್ಲಿಕ್ ಮಾಡ್ತೀವ ನಾವು? ಇಲ್ಲ, ನಮಗಿಷ್ಟ ಆಗಿರುವಂತಹ ಟೈಟಲ್ ಬರಬೇಕು. ಮುಖ್ಯವಾಗಿ ನಮಗಿಷ್ಟ ಆಗಿರುವಂತಹ ಟೈಟಲ್ಲೇ ಅಣ್ಣವ್ರು ಅವತ್ತು ಕರೆಕ್ಟಾಗಿ ಮಾತಾಡಿರಬೇಕು. ಹೌದಾ? ಅಣ್ಣವ್ರ ಮನಸ್ಸಲ್ಲಿ ಆಲೋಚನೆ ಹುಟ್ಟಿಸಿ ನಮಗಿಷ್ಟ ಆಗಿರುವಂತಹ ಟೈಟಲನ್ನು ಮಾತಾಡಿಸಿ ನಾವು ಸ್ಕ್ರಾಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅದು ಸಜೆಷನ್ಸಲ್ಲಿ ಬಂದು ಅದನ್ನು ಕ್ಲಿಕ್ ಮಾಡಿ ನೋಡಲಿಕ್ಕೆ ನಮಗೆ ಮುಖ್ಯವಾಗಿ ಟೈಮ್ ಬೇಕು. ನಮಗೆ ಟೈಮ್ ಯಾವಾಗಿರುತ್ತೋ ಆ ಸಮಯದಲ್ಲೇ ವಿಡಿಯೋ ನಮ್ಮ ಮುಂದೆ ಬರಬೇಕು ಮೊಬೈಲಲ್ಲಿ. ಹೌದಾ? ಇಷ್ಟೆಲ್ಲ ಮಾಡಿದ್ರೆ ಆ ವಿಡಿಯೋ ನಮ್ಮ ಕಿವಿಗೆ ಬಿತ್ತು, ಅಲ್ಲಿಂದ ನಾವು ಅಟ್ಯಾಚ್ ಆಗಿ ರಕ್ಷಣೆ ಮಾರ್ಗಕ್ಕೆ ಬರ್ತಾಯಿದ್ದೀವಿ. ಇಷ್ಟು ಮಾಡಿದ್ರೆ ಬರ್ತಾರೆ ಪ್ರಿಯರೇ ಒಬ್ಬರು ರಕ್ಷಣೆ ಮಾರ್ಗದಲ್ಲಿ? ಇವಾಗ ಹೇಳಿ, ಕ್ರೆಡಿಟನ್ನು ತೊಗೊಂಡೋಗಿ ಯಾರಿಗೆ ಕೊಡೋಣ? ಪಾಸ್ಟರ್ಗ? ದೇವರಿಗ? ಒಂದು ಸಾರಿ ಸತ್ಯವೇದದಲ್ಲಿ ಇನ್ನೊಂದಷ್ಟು ವಚನಗಳನ್ನು ನೋಡೋಣ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. 41ನೇ ವಚನ. 41ನೇ ವಚನದ ಬ್ಯಾಕ್ಗ್ರೌಂಡ್ ಏನು? ಯಾರು ಬೋಧನೆ ಮಾಡ್ತಿದ್ದಾರೆ ಇಲ್ಲಿ? ಪೇತ್ರನು. ಹೌದಾ? ಪೇತ್ರನು ಅಂತ ಹೇಳಿದ್ರೆ ಚಿಕ್ಕ ಸ್ಪೀಕರ? ಹೌದಾ? ಪ್ರಪಂಚ ಅತಿ ಶ್ರೇಷ್ಠವಾಗಿರುವಂತಹ ಸ್ಪೀಕರ್ಗಳನ್ನು ಯಾರ್ಯಾರನ್ನು ಕಂಡಿತ್ಯೋ ಅವರಲ್ಲಿ ಟಾಪ್ ಲಿಸ್ಟಲ್ಲಿ ಯಾರೂ ಇದ್ದಾರೆ? ಪೇತ್ರನೂ ಇದ್ದಾರೆ. ಓಕೆ, ಪೇತ್ರನ ಮಾತನ್ನು ಕೇಳಿ ಏನಾದ್ರಂತೆ ಇಲ್ಲಿ? ಅವನ ಮಾತಿಗೆ 41ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ಅಂದರೆ ಪೇತ್ರನು ಮಾಡ್ತಿದ್ದಂತಹ ಬೋಧನೆಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಯಾರ ಬೋಧನೆ ಕೇಳಿ ಸೇರಿದ್ರು? ಪೇತ್ರನ ಬೋಧನೆ. ಯಾರಿಂದ ಸೇರಿದ್ರು? ಯಾರಿಂದ 3,000 ಜನ ಸೇರಿಸಲ್ಪಟ್ಟರು? ದೇವರಿಂದ. ಪೇತ್ರನ ಶ್ರೇಷ್ಠತೆನಾ? ಓಕೆ, ಒಂದು ವೇಳೆ ಪೇತ್ರನ ಶ್ರೇಷ್ಠತೆ ಆಗಿದ್ದರೆ ಪೇತ್ರನು ಪ್ರತಿ ಸಾರಿ ಪ್ರಸಂಗ ಮಾಡಿದಾಗಲೂ ಎಷ್ಟು ಜನ ಬರಬೇಕಿತ್ತು? 3,000 ಜನ ಬರಬೇಕಿತ್ತು. ಒಂದೊಂದು ಸಾರಿ ಒಬ್ಬರು ಬಂದಿಲ್ಲ, ಹೊಡೆದು ಕಳಿಸಿದ್ರು. ಹೌದಾ? ಏನರ್ಥ ಆಯಿತು ನಮಗಿದ್ರಿಂದ? ಒಂದು ಸಾರಿ ನೋಡಿದ್ರೆ 3,000 ಜನ ಬಂದರು, ಇನ್ನೊಂದು ಸಾರಿ ಅದೇ ಸ್ಪೀಕರ್ ಬೋಧನೆ ಮಾಡಬೇಕಾದ್ರೆ ಒಬ್ಬರು ಬಂದಿಲ್ಲ. ಕಾರಣ ಏನು? ಡಿಫ್ರೆನ್ಸ್ ಏನು? ಕ್ರಿಯೆ ಮಾಡಿದವರು ದೇವರು. ಅಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಈಗ 47ನೇ ವಚನವನ್ನು ಒಂದು ಸಾರಿ ಓದೋಣ. 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಯಾರು ಸೇರಿಸ್ತಿದ್ದಿತ್ತು? ದೇವರು. 42ನೇ ವಚನದಲ್ಲಿ ಆ ಮಂಡಳಿಗೆ ಅವರೆಲ್ಲ ಸೇರ್ತಿದ್ರು ಅಂತ ಬರ್ಸಿದ್ದಾರೆ. ನಾವು ಅದನ್ನು ಮಿಸ್ಇಂಟರ್ಪ್ರೆಟ್ ಮಾಡಿ ಪೇತ್ರನು ಸೇರಿಸ್ತಿದ್ರು ಅನ್ಬಾರ್ದು. ಯಾರು ಸೇರಿಸ್ತಿದ್ದಂತಹದ್ದು? ದೇವರು. ಏನರ್ಥ ಆಯಿತು ನಮಗಿದರಿಂದ? ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವುದರಿಂದ ಪಾಸ್ಟರ್, ಬೋಧಕರ, ಪ್ರತಿ ಬೋಧಕರು ಸಹ ಏನು ಹೇಳ್ಕೊಡ್ಬೇಕು ಇನ್ನು ಮುಂದೆ? ಪಾಸ್ಟರ್ಗಳು ಏನು ಹೇಳ್ಕೊಡ್ಬೇಕು? ಮುಖ್ಯವಾಗಿ ಫಸ್ಟ್ ಡಿಸ್ಕ್ಲೇಮರ್ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೆ ದಯವಿಟ್ಟು ಬರಬೇಡಿ. ಹೌದಲ್ವಾ? ಏಕೆಂದರೆ ರಾಮಣ್ಣವ್ರ ಬಾಯಿಂದಲೂ ಈ ಮಾತನ್ನು ಸುಮಾರು ಸಾರಿ ಕೇಳಿತೀರ. ನಾವು ಹೇಳ್ತಿರುವಂತಹದ್ದು ಸತ್ಯವೇದದಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಓಪನ್ ಮಾಡಿ ನೋಡಿ ಆಮೇಲೆ ಒಪ್ಕೊಳ್ಳಿ. ಅದರ ಅರ್ಥ ಏನು ಅಂದರೆ ದೇವರಿಂದ ಹೋಗಿ ನಮ್ಮ ಹಿಂದೆ ಬರಬೇಡಿ ಅಂತ. ಹೌದಾ? ಏನಾಗೋಗುತ್ತೆ ಒಂದು ವೇಳೆ ಪಾಸ್ಟರ್ಗೆ ಜನರು, ನಾವು ಭಕ್ತರು ಅಂತ ಹೇಳಿದ್ರೆ ಯಾರಿಗೆ ಭಕ್ತರಾಗಿರಬೇಕು ಪ್ರಿಯರೇ? ದೇವರಿಗೆ. ಆ ಭಕ್ತರು ಸುಮಾರು ಜನ ಲೋಕದಲ್ಲೂ ಭಕ್ತರಿದ್ದಾರೆ. ಸಚಿನ್ ತೆಂಡೂಲ್ಕರ್ಗೆ ಭಕ್ತರಿದ್ದಾರಾ? ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಭಕ್ತರಿದ್ದಾರಾ? ಭಕ್ತರಿದ್ದಾರೆ. ಅದೇ ರೀತಿ ಪಾಸ್ಟರ್ಗಳಿಗೆ ಭಕ್ತರೇ ಅಲ್ವಾ ಈಗಿನ ಕ್ರೈಸ್ತರು? ಹೌದಲ್ವಾ? ಅವರು ಕೈ ಮೇಲೆ ಟ್ಯಾಟೂ ಹಾಕಿಸ್ಕೊಂಡ್ರು ಹೀರೋ ಹೆಸರನ್ನು, ಇವ್ರು ಹಾಕಿಸ್ಕೊಂಡಿಲ್ಲ. ಅಷ್ಟೇ ಅಲ್ವಾ ವ್ಯತ್ಯಾಸ? ಬೇಕಾದರೆ ವಿಸಿಲ್ ಹೊಡೆಯೋಕ್ಕೂ ರೆಡಿ. ಇದೇ ಅಲ್ವಾ ನಡೀತಿರುವಂತಹದ್ದು? ಇದು ಇನ್ನು ಮುಂದೆ ನಡಿಬಾರದು ಅನ್ನುವಂತಹ ಉದ್ದೇಶದಿಂದನೇ ದೇವರಿಗೆ ಕೊಡಬೇಕಾಗಿರುವಂತಹ ಘನತೆ ದೇವರಿಗೆ ಸಲ್ಲಬೇಕು. ನಮ್ಮ ಆತ್ಮಿಕ ಜೀವನ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ, ನಾವೊಂದು ವೇಳೆ ಸಭಾಪಾಲಕರನ್ನು ಅಷ್ಟೊಂದು ಶ್ರೇಷ್ಠ ಮಟ್ಟಕ್ಕಿಟ್ಟು ಇವರಿಂದನೇ ನಾವು ರಕ್ಷಣೆ ಮಾರ್ಗಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ನಮ್ಮ ವಿಶ್ವಾಸದಿಂದ ನಾವು ಖಚಿತವಾಗಿ ಕಳಚಿ ಬೀಳ್ತೀವಿ. ಯಾಕೆಂದರೆ ಇವರೇ ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿರುವಂತಹದ್ದು ಅಂತ ಹೇಳ್ತಾ ಇರ್ತೀವಿ. ಒಂದು ದಿನ ಅವರ ಭಕ್ತಿಹೀನತೆಯನ್ನು ಒಂದು ಸಾರಿ ದೇವರು ನಮಗೆ ತೋರಿಸ್ತಾರೆ. ಅವಾಗ ನಾವು ವಿಶ್ವಾಸದಲ್ಲಿ ಏನಾಗ್ತೀವಿ? ಅಯ್ಯೋ, ನಮ್ಮ ಪಾಸ್ಟ್ರೇ ಇಲ್ಲ ಭಕ್ತಿಯಲ್ಲಿ, ನಾನೇನಕ್ಕೋಸ್ಕರ ಅಂತ ಕಳಚಿ ಬೀಳ್ತೀವಿ. ಆ ಸಮಯದಲ್ಲಿ ಆ ಬೋಧಕರನ್ನು, ಆ ಸೇವಕರನ್ನು ದೇವರು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಇದು ಗೊತ್ತಾಯಿತು ಅಂತ ಹೇಳಿ ಇನ್ನು ಮುಂದೆ ಪಾಸ್ಟರ್ ಹತ್ರ ಹೆಂಗಂದ್ರೆ ಹಂಗೆ ಮಾತಾಡುವಂತಹದ್ದ. ಒಂದು ವೇಳೆ ಇವಾಗ ನೀವು ಜಾಸ್ತಿ ತಿಳ್ಕೊಂಡಿರಬಹುದು, ಒಂದು ವೇಳೆ ಈಗ ನೀವು ಜಾಸ್ತಿ ತಿಳ್ಕೊಂಡಿರಬಹುದು. ಈಗ ನಿಮ್ಮ ಪಾಸ್ಟ್ ಅಷ್ಟೊಂದು, ನೀವು ಹಿಂದೆ ಹೋಗ್ತಿದ್ದಂತಹ ಸಭೆಯ ಪಾಸ್ಟ್ ಅಷ್ಟೊಂದು ತಿಳ್ಕೊಳ್ಳದೇ ಇರ್ಬೋದು. ನಾಳೆ ಹೋಗಿ ನಿಮಗೇನು ಗೊತ್ತಿಲ್ಲ, ಎಲ್ಲ ನನಗೆ ಗೊತ್ತಿರುವಂತಹದ್ದು ಅಂತ ಹೇಳುವಂತಹದ್ದ
ಅದನ್ನು ಹೇಳಲಿಕ್ಕೂ ಒಂದು ರೀತಿ ಇದೆ. ಪಾಸ್ಟರ್, ನನಗೆ ಈ ಯಾರೂ ಇಲ್ಲದೇ ಇದ್ದಾಗ ಇದರಲ್ಲಿ ನನಗೆ ಸಂದೇಹ ಇದೆ, ದಯವಿಟ್ಟು ಕ್ಲಿಯರ್ ಮಾಡಿ. ಅದನ್ನು ಅಪ್ರೋಚ್ ಮಾಡುವಂತಹದ್ದು ಒಂದು ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಬೇಕಲ್ವ. ಒಂದು 10 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಪಾಸ್ಟರ್ ಸುತ್ತಮುತ್ತ, ನೀವು ಅವತ್ತು ಹೇಳ್ಕೊಟ್ಟಿದ್ದೆಲ್ಲ ಸುಳ್ಳು, ಇವತ್ತು ನಾನು ತಿಳ್ಕೊಂಡಿರುವಂತಹದ್ದೇ ನಿಜ ಅಂತೀವ. ಅದನ್ನು ಮಾಡಿದ್ರೆ ಏನಾಗ್ತೀವಿ? ಶಾಪಗ್ರಸ್ತರು. ಇದು ಫಸ್ಟ್ ಪಾರ್ಟ್ ಸಂದೇಶದಲ್ಲಿ, ಇದು ಮೊಟ್ಟ ಮೊದಲನೇ ಭಾಗ. ಎರಡನೇ ಭಾಗ, ಚಿಕ್ಕ ಭಾಗ, ಅದನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ನಮ್ಮ ಅಂಶದ ಹೆಸರೇನು ಹೇಳಿ? ನಮಗೆ ರಕ್ಷಣೆ ಮಾರ್ಗ ಯಾರಿಂದ ದೊರಕಿತು? ಬೋಧಕರಿಂದಲೋ? ಕ್ವೆಶನ್ ಮಾರ್ಕ್. ನೆಕ್ಸ್ಟು, ನಮ್ಮ ಪ್ರತಿಭೆಯಿಂದಲೋ? ಕ್ವೆಶನ್ ಮಾರ್ಕ್. ಓಕೆ, ಬೋಧಕರಿಂದಲೋ? ಆ ಫಸ್ಟ್ ಕ್ವೆಶನ್ ನೀವೇ ಹೇಳಿ ಆನ್ಸರ್. ಬೋಧಕರಿಂದ ಸಿಕ್ತಾ ನಮಗೆ? ದೇವರಿಂದ ಸಿಕ್ತು. ಹೋಗಲಿ, ನಮ್ಮ ಪ್ರತಿಭೆಯಿಂದ ಸಿಕ್ತಾ? ಸೆಕೆಂಡ್ ಕ್ವೆಶನ್ ಇತ್ತಲ್ವ, ನಮ್ಮ ಪ್ರತಿಭೆ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ನೀವು ಹೇಗೆ ರಕ್ಷಣೆ ಮಾರ್ಗದಲ್ಲಿ ಬಂದ್ರಿ ಬ್ರದರ್, ಈ ರಕ್ಷಣೆ ಭಾಗ್ಯ ನಿಮಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಬ್ರದರ್ ಇದು ಏನೋ ಗೊತ್ತಿಲ್ಲ ಬ್ರದರ್, ನನಗೆ ತುಂಬ ಮೊದಲಿಂದನೂ ತುಂಬ ಕಷ್ಟಪಡುವಂತಹ ಸ್ವಭಾವ ಬ್ರದರ್ ನಂದು. ಕಷ್ಟಪಟ್ಟರೆ ಪ್ರಪಂಚದಲ್ಲಿ ಮೂಟೆ ಹೊರ್ತಿದ್ದಾರೆ, ನಮಗಿಂತ ಕಷ್ಟಪಡ್ತಿದ್ದಾರೆ. ಹೌದಾ? ತುಂಬ ಕಷ್ಟಪಡುವಂತಹ ಸ್ವಭಾವ ಬ್ರದರ್. ಸ್ವಲ್ಪ ಈ ಬುದ್ಧಿವಂತಿಕೆ ಜಾಸ್ತಿ ನನಗೆ ಮೊದಲಿಂದನೂ. ಅದಕ್ಕೋಸ್ಕರ ಸತ್ಯವೇದ ಓದ್ತಾ ಇದ್ದಂಗೆ ಅರ್ಥ ಆಗೋಯ್ತು, ಅದಕ್ಕೆ ನನಗೆ ರಕ್ಷಣೆ ಮಾರ್ಗ ಭಾಗ್ಯ ಸಿಕ್ತು. ಇದೇನಾ ಉತ್ತರ? ನಮ್ಮ ಪ್ರತಿಭೆಯಿಂದ ಬಂದ್ವಾ ಪ್ರಿಯರೇ ನಾವು? ನಮ್ಮ ಟ್ಯಾಲೆಂಟಿಂದ ಬಂದ್ವಾ? ನಮ್ಮದೇನಾದರೂ ಶ್ರೇಷ್ಠತೆ ಇದೆಯಾ? ನಮಗೆ ರಕ್ಷಣೆ ಮಾರ್ಗ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಶ್ರೇಷ್ಠತೆ ಏನಾದರೂ ಇದೆಯಾ? ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ. ನಮಗೇನಾದರೂ ಸ್ವಲ್ಪ ಆದರೂ ನಮ್ಮ ಟ್ಯಾಲೆಂಟಿಂದ ಬಂದ್ವಿ, ನಮ್ಮ ಬುದ್ಧಿವಂತಿಕೆಯಿಂದ ಬಂದ್ವಿ ಅನ್ನುವಂತಹದ್ದು ಆ ಚಿಗುರು, ಆ ಬೇರಾದರೂ ನಮ್ಮ ಮನಸ್ಸಲ್ಲಿದ್ದರೆ ಇವತ್ತೇ ಕಿತ್ತು ಹಾಕಲ್ಪಡಬೇಕು. ಈ ಸತ್ಯವೇದದಲ್ಲಿರುವಂಥ ಈ ವಚನವನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ. ಸಾಕು ಪ್ರಿಯರೇ, ಏನರ್ಥ ಆಯಿತು ನಮಗೆ ಈ ವಚನದಿಂದ? ಹೇಳಿ, ಏನರ್ಥ ಆಯಿತು ಈ ವಚನದಿಂದ ನಮಗೆ? ಅಧಿಪತಿಗಳಿರುವ ಕಾಲದಲ್ಲಿ. ಎಷ್ಟು ಜನ ಅಧಿಪತಿಗಳಿದ್ರು ಇಲ್ಲಿ? ಇನ್ನೊಂದು ಸಾರಿ ನೆನ್ಪಿಟ್ಕೊಳ್ಳೋಣ, ಎಷ್ಟು ಜನ ಇದ್ರು ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳೋಣ. ಫಸ್ಟ್, ನಂಬರ್ 1, ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದಾಗ ಫಸ್ಟ್ VIP ಯಾರಿಲ್ಲಿ? ಚಕ್ರವರ್ತಿಯಾದ ತಿಬೇರಿಯನು. ತಿಬೇರಿಯಸ್ ಸೀಸರ್ ಕೇಳಿದೀವ? ದೊಡ್ಡ ಚಕ್ರವರ್ತಿ ಈತ. ನಂಬರ್ 1 ಫಸ್ಟ್ VIP ಈತ. ಸೆಕೆಂಡ್, ಪೊಂತ್ಯ ಪಿಲಾತನು. ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು. ನೆಕ್ಸ್ಟ್ ಥರ್ಡ್ ಯಾರು? ಹೆರೋದನು ಗಲಿಲಾಯಕ್ಕೆ ಉಪರಾಜನು. ಇವ್ರು ಥರ್ಡ್ VIP. ನೆಕ್ಸ್ಟ್, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಿಕೋನೀತಿ ಸೀಮೆಗಳಿಗೆ ಉಪರಾಜನು. ಇವ್ರು ಫೋರ್ತ್. ಫಿಫ್ತ್ ಯಾರು? ಲೂಸನ್ಯನು ಅಬಿಲೇನಿಗೆ ಉಪರಾಜನು ಆಗಿರುವಲ್ಲಿ. ಇವ್ರು ಫಿಫ್ತ್ ಅಲ್ವಾ? ಸಿಕ್ಸ್ತ್ ಯಾರು? ಅನ್ನನು ಕಾಯಿಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ. ಎಷ್ಟು ಜನ VIP ಸಿಕ್ಕಿದ್ರು? 6 ಜನ. ಒಂದು ಸಿಟಿಯಲ್ಲಿ ಎಷ್ಟು ಜನ ಇದ್ದಾರೆ VIP? 6 ಜನ. ಇವರೆಲ್ಲ ಶ್ರೇಷ್ಠರಲ್ವಾ? VVIPಗಳಲ್ವಾ? ಇಷ್ಟು ಜನ ಇರಬೇಕಾದ್ರೆ ದೇವರು ಇವ್ರನ್ನೆಲ್ಲ ಹಿಂಗೆ ಸೈಡಿಗೆ ತಳ್ಬಿಟ್ಟು ಪಕ್ಕಕ್ಕಿಟ್ಟು ಯಾರ ಹತ್ರ ಕಳಿಸಿದ್ರಂತೆ ದೇವರ ವಾಕ್ಯವನ್ನು? ಕೆಳಗಡೆ ಹೋದನ. ಹಾಗೆ ಮುಂದೆ, ಅನನ್ಯನು ಕಾಯಿಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಏನರ್ಥ ಆಯಿತು ನಮಗಿದರಿಂದ? ಈ ಮೇಲೆ ನೋಡಿದಂಥ 6 ಜನ ಎಲ್ಲಿದ್ದಾರೆ? ಅರಮನೆಗಳಲ್ಲಿ ಇರ್ತಾರೆ. ಹೌದಾ? ಅರಮನೆಗಳಲ್ಲಿರುವಂಥವ್ರ ಹತ್ರ ಹೋಗಿಲ್ವಂತೆ ದೇವರ ವಾಕ್ಯ. ಎಲ್ಲಿ ಬಂತಂತೆ? ಅಡವಿಗೆ ಬಂತಂತೆ. ಅಡವಿಯಲ್ಲಿರುವಂತಹ ಯೋಹಾನನ ಬಳಿಗೆ ಬಂತಂತೆ. ದೇವರ ಸೆಲೆಕ್ಷನ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಯ್ತಾ? ಸ್ವಲ್ಪ ನಿಮಗೂ ಆಗಾಗ ಡೌಟ್ ಬಂದಿರುತ್ತೆ, ಇವರೆಲ್ಲ ತುಂಬ ಓದಿದಾರಲ್ವಾ, ಇವ್ರು ಮಾರ್ಪಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಮಾರ್ಪಟ್ರೆ ಚೆನ್ನಾಗಿರುತ್ತೋ ಇಲ್ವೋ ಅನ್ನುವಂತಹ ಸತ್ಯ ದೇವ್ರಿಗೆ ಗೊತ್ತು. ಹೌದಾ? ನಮಗನ್ನಿಸ್ತಿರುತ್ತೆ, ನಮಗಿಂತ ಚೆನ್ನಾಗಿ ಓದಿದಾರಲ್ವ, ನಮಗಿಂತ ದೊಡ್ಡ ಶ್ರೀಮಂತರಲ್ವ, ಮುಖೇಶ್ ಅಂಬಾನಿ ಮಾರ್ಪಟ್ಬಿಟ್ರೆ ಚೆನ್ನಾಗಿರುತ್ತಲ್ವ ಬ್ರದರ್, ದೇವ್ರ ಕೆಲಸ ಎಷ್ಟೊಂದು ನಡೆದೋಗ್ಬಿಡುತ್ತೆ ಅಂತ ನಾವು. ದೇವ್ರು ಏನಂತಿರ್ತಾರಲ್ಲಿ? ಅದಕ್ಕೆ ನಮ್ಮ ಆಲೋಚನೆಗಳಿಗೆಲ್ಲ ಆಸನರೂಢನಾಗಿರುವಂತಹ ದೇವರು ಸಿಂಹಾಸನದ ಮೇಲೆ ಕೂತ್ಕೊಂಡು ಏನು ಮಾಡ್ತಿರ್ತಾರಂತೆ? ನಗ್ತಿರ್ತಾರಂತೆ ನಮ್ಮ ಆಲೋಚನೆಗಳನ್ನು ನೋಡಿ. ಈ ವಚನದಲ್ಲಿ ಏನರ್ಥ ಆಯಿತು? ಅಷ್ಟು ಜನ VIP ಅರಮನೆಯಲ್ಲಿ. ಎಲ್ಲರನ್ನ ಪಕ್ಕಕ್ಕೆ ತಳ್ಳಿ ದೇವರು ಕಾಡಲ್ಲಿರುವಂತಹ ಯೋಹಾನನ ಬಳಿಗೆ ದೇವರ ವಾಕ್ಯವನ್ನು ಕಳಿಸಿದ್ರಂತೆ. ಇವಾಗ ಹೇಳಿ,
ಇದು ಯೋಹಾನನ ಪ್ರತಿಭೆನಾ? ಯೋಹಾನನಿಗೆ ದೇವರ ವಾಕ್ಯ ಸಿಕ್ತು ಅಂದ ತಕ್ಷಣ ಇದು ಯೋಹಾನನ ಪ್ರತಿಭೆನಾ? ಯೋಹಾನನ ಟ್ಯಾಲೆಂಟಾ? ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಮೇಲೆ 6 ಜನ. ಆ ಟ್ಯಾಲೆಂಟೆಡ್ ಪೀಪಲ್ನ ತಳ್ಳಿ, ಆ ಶ್ರೀಮಂತರನ್ನೆಲ್ಲ ತಳ್ಳಿ, ಅಧಿಕಾರಿಗಳು ರಾಜರನ್ನು ತಳ್ಳಿ ಈತನ ಬಳಿಗೆ ಬಂದಿರುವಂತಹದ್ದು, ಹೌದಲ್ವಾ? ಈಗ ಯೋಹಾನನ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಆ ಲೂಕನು ಬರೆದ ಸುವಾರ್ತೆ 3:1 ನಮ್ಮ ಹೆಸರಿದೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ, ಇವಾಗ ಒಂದ್ಸರಿ ಆಲೋಚನೆ ಮಾಡಿ ನೋಡೋಣ ನಮ್ಮ ಆ್ಯಂಗಲಲ್ಲಿ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಮಿನಿಸ್ಟರ್ಗಳಿದ್ರು. ನೆಕ್ಸ್ಟ್, ನಮ್ಮ ದೇಶದಲ್ಲಿ ಎಷ್ಟೋ ಜನ PhD ಹೋಲ್ಡರ್ಸ್ ಇದ್ದರು, ಡಾಕ್ಟ್ರೇಟ್ ತೊಗೊಂಡಿರುವಂಥವ್ರಿದ್ರು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಸೈಂಟಿಸ್ಟ್ಗಳಿದ್ರು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಡಾಕ್ಟ್ರುಗಳಿದ್ರು. ದೇವರ ವಾಕ್ಯ ಯಾರ ಬಳಿಗೆ ಬಂದಿದೆ? ಏನೂ ಗೊತ್ತಿಲ್ಲದೆ ಇರುವಂತಹ, ಅಸಮರ್ಥರಾಗಿರುವಂತಹ, ಹೌದಾ, ನಮ್ಮ ಬಳಿಗೆ ಬಂದಿದೆ. ಇವಾಗ ಹೇಳಿ, ನಮ್ಮದ ಪ್ರತಿಭೆ, ನಮ್ಮದ ಟ್ಯಾಲೆಂಟು? ಅದನ್ನೇ ಈ ವಚನದಲ್ಲಿ ಓದಿ ಅರ್ಥ ಮಾಡ್ಕೊಂಡಿರುವಂತಹದ್ದು. ನಾವಿನ್ನು ದೇವರಿಗೆ ಎಷ್ಟು ಕೃತಜ್ಞರಾಗಿರಬೇಕು, ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು. ಡಾಕ್ಟರ್ಗಳ ಬಳಿಗೆ ಹೋಗಿಲ್ವಂತೆ, ಇಂಜಿನಿಯರ್ಗಳ ಬಳಿಗೆ ಹೋಗಿಲ್ವಂತೆ, PhD ಹೋಲ್ಡರ್ಸ್ನ ಬಳಿಗೆ ಹೋಗಿಲ್ವಂತೆ, ಮಿನಿಸ್ಟರ್ಗಳ ಬಳಿಗೆ ಹೋಗಿಲ್ವಂತೆ, ಫೋರ್ಬ್ಸ್ ಲಿಸ್ಟಲ್ಲಿ ಟಾಪ್ ಸ್ಪೋರ್ಟ್ಸ್ಮೆನ್ಗಳು ಅವರು ಇವರು ಆ ಲಿಸ್ಟಿಗೆ ಹೋಗಿಲ್ವಂತೆ. ದೇವರ ವಾಕ್ಯ ಯಾರ ಬಳಿಗೆ ಬಂದಿದೆ? ಅಸಮರ್ಥರಾಗಿರುವಂತಹ ನಮ್ಮ ಬಳಿಗೆ. ಯಾರ ಅನುಗ್ರಹ? ದೇವರ ಅನುಗ್ರಹ. ಇನ್ನು ಮುಂದೆ ಏನು ಹೇಳೋದಿಲ್ಲ ನಾವು ರಕ್ಷಣೆ ಬಗ್ಗೆ. ಹೇಗೆ, ಯಾರಿಂದ ರಕ್ಷಣೆ ಮಾರ್ಗದಲ್ಲಿ ಬಂದ್ರಿ ಬ್ರದರ್? ಏನು ಹೇಳ್ತೀವಿ? ನಂದು ಬ್ರದರ್ ಟ್ಯಾಲೆಂಟು, ನಾನು ಸ್ವಲ್ಪ ಮೊದಲಿಂದನೂ ಬುದ್ಧಿವಂತ, ಚಿಕ್ಕ ವಯಸ್ಸಿಂದನೂ ಕಾಂಪ್ಲೇನೇ ಕೊಡಿಸ್ತಿದ್ರು ನನಗೆ ಅಂತೀವ. ಇನ್ನೇನು ಮಾಡ್ತೀವಿ? ಪಾಸ್ಟ್ಗೆ ತೊಗೊಂಡೋಗಿ ಕೊಡ್ತೀವ ಕ್ರೆಡಿಟನ್ನು? ಯಾರಿಗೆ ಕೊಡಬೇಕು? ದೇವರಿಗೆ. ಪಾಸ್ಟರ್ ಹೆಸರು ಹೇಳುವಂತಹ ತಪ್ಪಲ್ಲ, ನಾನು ಹೇಳ್ತಿದ್ದೀನಲ್ವ, ಅದಕ್ಕೊಂದು ರೀತಿ ಇದೆ. ಬ್ರದರ್, ನಾನು ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂತಹದ್ದು ದೇವರ ಅನುಗ್ರಹದಿಂದ, ದೇವರ ದಯೆಯಿಂದ. ಅವತ್ತೇನಾಯಿತು ಅಂತ ಹೇಳಿದ್ರೆ, ದೇವರ ಅನುಗ್ರಹದಿಂದ ಈ ದೇವರ ಮಾತು ಈ ಬೋಧಕರ ಬಾಯಿಂದ ಬರುವಂತಹದನ್ನು ನಾನು ಕೇಳಿಸ್ಕೊಂಡೆ, ಅಲ್ಲಿಂದ ಬಂದೆ. ಪಾಸ್ಟರ್ಗೆ ನೀವು ಕ್ರೆಡಿಟ್ ಕೊಡುವಂತಹ ತಪ್ಪಲ್ಲ, ಆದರೆ ದೇವರಿಗೆ ಕೊಡಬೇಕಾಗಿರುವಂಥ ಅಷ್ಟೂ ಘನತೆಯನ್ನು ತೊಗೊಂಬಂದು ಅಲ್ಲಿ ಕೊಡಬಾರ್ದು. ನಮಗೆ ಕೊಟ್ಕೊಳ್ತೀವ ಹೋಗ್ಲಿ ಕ್ರೆಡಿಟನ್ನು? ಇನ್ನೊಂದು ವಚನವನ್ನು ನೋಡೋಣ ಸತ್ಯವೇದದಲ್ಲಿ. ಇನ್ನೂ ಸ್ಪಷ್ಟವಾಗಿ ನಮ್ಮ ಪೂರ್ವಸ್ಥಿತಿಯನ್ನು ಬರೆಸಿದ್ದಾರೆ. ನಮಗಾಗ ನಮ್ಮ ಪೂರ್ವಸ್ಥಿತಿಯನ್ನು ನೆನಪು ಮಾಡಿಸುವಂತಹ ವಚನಗಳನ್ನು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಏನಂತ ಹೇಳಿದ್ದಾರೆ? ಯಾಕೆಂದರೆ ನಾವು ನಮ್ಮ ಟ್ಯಾಲೆಂಟು, ನಮ್ಮ ಘನತೆ, ನಮ್ಮ ಬುದ್ಧಿವಂತಿಕೆ, ನಾವು ತುಂಬ ಬ್ರಿಲಿಯಂಟು, ಇಂಟೆಲಿಜೆಂಟ್ ಅಂತ ಅನ್ಕೋಬಾರ್ದಲ್ವ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ 3:3. ಏನರ್ಥ ಆಯ್ತು ನಮಗೆ? ರೆಫರೆನ್ಸಿಂದ ಬರ್ಸಿದ್ದಾರೆ, ನಮ್ಮ ಪೂರ್ವಸ್ಥಿತಿಯನ್ನು ನೆನಪು ಮಾಡಿಸಿ ಬರ್ಸಿದ್ದಾರೆ. ನಾವು ಪ್ರಭು ನಮ್ಮನ್ನು ಆರಿಸ್ಕೊಂಡಂತಹ ದಿನದಲ್ಲಿ ನಾವು ಹೇಗಿದ್ವಂತೆ? ಲೋಕದ ಜನಕ್ಕೂ ನಮಗೂ ಏನಾದರೂ ವ್ಯತ್ಯಾಸ ಇತ್ತು ಅಂತ ಆರಿಸ್ಕೊಂಡ್ರ? ಏನೂ ಇರಲಿಲ್ಲ. ನಾವು ಅವರಕ್ಕೆ ಸಮಾನರು. ನಾವು ಅವರಷ್ಟೇ ಪಾಪ ಮಾಡ್ತಿದ್ವಿ, ನಾವು ಅಷ್ಟೇ ದೇವರಿಗೆ ಕೋಪ ಬರೆಸ್ತಾ ಇದ್ವಿ, ಹೌದಲ್ವಾ? ಅದನ್ನೇ ಬರ್ಸಿರುವಂಥದ್ದು. ಇನ್ನೊಂದು ಸಾರಿ ಓದೋಣ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರೂ ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು, ಯಾವುದರಿಂದ ಬಂದ್ವಿ? ಇಷ್ಟೆಲ್ಲ ನೀಚ ಕೃತ್ಯಗಳನ್ನು ನಾವು ಮಾಡಿದವರಾದರೂ ಸಹ ಯಾವುದರಿಂದ ಬಂದ್ವಿ? ದೇವರ ದಯೆ. ಮುಂದೆ, ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ. ನಮ್ಮ ಘನತೆ, ನಮ್ಮ ಶ್ರೇಷ್ಠತೆ, ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಅಂತ ಅನ್ಕೋಬಾರದು. ಬರ್ಸಿದಾರ ಸ್ಪಷ್ಟವಾಗಿ. ಏನಂತ ಹೇಳಿದ್ದಾರೆ? ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮ ಸ್ನಾನವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಆತನ ಕೃಪೆ, ಆತನ ದಯೆ, ಆತನ ಕರುಣೆ, 3 ಪದಗಳು ಸಿಕ್ತು ಈ ರೆಫರೆನ್ಸಲ್ಲಿ ನಮಗೆ. ನಾವು ಬಂದಿರುವಂತಹದ್ದು ಯಾವುದರಿಂದ? ನಮ್ಮ ಪರಿಶುದ್ಧತೆಯಿಂದನ. ನಾವು ಪರಿಶುದ್ಧರು ಅಂತ ದೇವರು ನಮ್ಮನ್ನು ಆರಿಸ್ಕೊಂಡ್ರೆ, ಬ್ಯಾಪ್ಟಿಸಮ್ ತಗೊಂಡಂತಹ ಸಂದರ್ಭದಲ್ಲಿ ದೇವರಲ್ಲಿ ಬರುವುದಕ್ಕಿಂತ ಮುಂಚೆ ನಾವು ಪರಿಶುದ್ಧರಲ್ಲ ಅಂತ ನಮ್ಮನ್ನು ಆರಿಸ್ಕೊಂಡ್ರೆ ಅಲ್ಲ. ನಾವು ಅವರಿಗೆ ಸಮಾನವಾಗಿದ್ದಂತಹ ಸ್ಥಿತಿಯಲ್ಲೇ ಇದ್ವಿ. ಯಾಕೆಂದರೆ ನಮ್ಮ ಘನತೆ, ನಮ್ಮ ಶ್ರೇಷ್ಠತೆ ಅನ್ನುವಂಥದ್ದು ಬರಬಾರ್ದಲ್ವ. ಅವರಿಗೆ ಸಮಾನರಾಗಿದ್ದರೂ ಸಹ ಅವರ ಕೃಪೆಯ ಮೂಲಕ, ಗಾಡ್ಸ್ ಗ್ರೇಸ್ ಅಂತ ಹೇಳಿ ಕರಿತೀವಲ್ವ, ಆ ಕೃಪೆಯ ಮೂಲಕ, ಅವರ ಕರುಣೆಯ ಮೂಲಕ ನಮ್ಮನ್ನು ಆರಿಸ್ಕೊಂಡ್ರು.
ಕರುಣೆಯ ಮೂಲಕ ಮಾತ್ರ ಉಚಿತವಾಗಿ ನಮ್ಮ ಹತ್ರ ಏನು ತಗೊಳ್ಳದೆ ಕೊಟ್ಟಿರುವಂಥ ಅನುಗ್ರಹನೇ ಇದು. ನಮ್ಮ ಶ್ರೇಷ್ಠತೆ ಏನಾದರೂ ಸ್ವಲ್ಪ ಆದರೂ ರಕ್ಷಣೆ ಮಾರ್ಗಕ್ಕೆ ಬರಬೇಕಾದ್ರೆ ಸ್ವಲ್ಪ ಆದರೂ ನಮ್ಮ ಶ್ರೇಷ್ಠತೆ ಏನಾದರೂ ಕಾಣಿಸ್ತಿದೆಯಾ? ಸ್ವಲ್ಪ ಆದರೂ ನಾವು ಘನರು ಅಂತ ಕಾಣಿಸ್ತಿದೆಯಾ? ನಾವು ನೀಚರು. ಇನ್ನೂ ಎಷ್ಟು ದೊಡ್ಡ ದಡ್ಡರು ಗೊತ್ತಾ ನಾವು? ದಡ್ಡರು ಅಂತ ಹೇಳಿದ್ರೆ ಫೂಲ್ಸ್ ಅಂತ ಹೇಳಿ ಕರಿತೀವಲ್ವ? ನಾವು ಎಷ್ಟು ದೊಡ್ಡ ಫೂಲ್ಸ್ ಅಂತ ಸತ್ಯವೇದದಲ್ಲಿ ಒಂದ್ಸರಿ ಓದೋಣ. ರಕ್ಷಣೆ ಮಾರ್ಗಕ್ಕೆ ನಮ್ಮನ್ನು ದೇವರು ಕರಿಬೇಕಾದ್ರೆ ನಾವು ತುಂಬ ಅತಿ ಬುದ್ಧಿವಂತರು ಅಂತ ಹೇಳಿ ಕರೆದಿಲ್ವಂತೆ. ನಾವು ಎಷ್ಟು ದಡ್ಡರು ಅಂತ ಹೇಳಿ ಗೊತ್ತಿದ್ದೇ ಕರೆದಿದ್ದಾರಂತೆ. ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ, 1:26. ಸಾಕು ಪ್ರಿಯರೇ, ಏನರ್ಥ ಆಯಿತು ನಮ್ಗೆ ಇದರಿಂದ? ನಮ್ಮ ಬುದ್ಧಿವಂತಿಕೆ ಎಂಥದ್ದು ಅಂತ ಹೇಳಿ ಬರ್ಸಿದ್ದಾರೆ ಇಲ್ಲಿ. ಏನಂತ ಹೇಳಿದ್ದಾರೆ? ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಾವು ಆಲೋಚನೆ ಮಾಡ್ತಾನೆ ಇರಬೇಕು. ಆವಾಗವಾಗ ರಕ್ಷಣೆ ಭಾಗ್ಯ ಸಿಕ್ತು ಅಂತ ಹೇಳಿ ಆಲೋಚನೆ ಮಾಡುವಂತಹದನ್ನು ನಿಲ್ಲಿಸಬಾರ್ದು. ನಮ್ಮ ಪೂರ್ವ ಸ್ಥಿತಿ ಎಂಥದ್ದು, ದೇವರು ನಮ್ಮನ್ನು ಆರಿಸ್ಕೋಬೇಕಾದ್ರೆ ನಮ್ಮ ಸ್ಥಿತಿ ಎಂಥದ್ದು, ನಾವೇನು ತುಂಬ ಉತ್ತಮರ, ನಾವು ತುಂಬ ಶ್ರೇಷ್ಠರ, ಇದನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾನೆ ಇರಬೇಕಂತ ಯಾವಾಗೇ ಅರ್ಥ ಆಗುವಂತಹದ್ದು. ದೇವರು ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬರಬೇಕಾದ್ರೆ ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ದಾರೆ ಅಂತ ಹೇಳಿ ಅದನ್ನೇ ಬರ್ಸಿದ್ದಾರೆ. ಇನ್ನೊಂದ್ಸಾರಿ ಆ ಲೈನನ್ನು ಓದೋಣ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ಆಲೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಹೌದಾ ಇಲ್ವಾ? ಆಲೋಚನೆ ಮಾಡಿದ್ರೆ ಆವಾಗ ದೇವರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಲೋಚನೆ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ದೇವರು ನಮಗೆ ಮಾಡಿರುವಂತಹ ಮೇಲೆ ಎಷ್ಟು ದೊಡ್ಡದು ಅಂತ. ನಮಗೇನು ಜ್ಞಾನ ಇಲ್ಲದೆ ಹೋದ್ರು, ನಮಗೆ ಯಾವ ಅಧಿಕಾರನೂ ಇಲ್ಲದೆ ಹೋದ್ರು, ನಾವು ಶ್ರೇಷ್ಠರಲ್ಲದೆ ಹೋದ್ರು ಪ್ರಪಂಚದಲ್ಲಿ. ಮುಂದೆ ಆಲೋಚಿಸಿರಿ. ಅವಾಗ ಏನೇನು ಗೊತ್ತಾಗುತ್ತಂತೆ ಆಲೋಚನೆ ಮಾಡಿದ್ರೆ? ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಂದರೆ ತುಂಬ ಓದ್ಕೊಂಡಿರುವಂತಹ ತುಂಬ ಇಂಟೆಲಿಜೆಂಟ್ಗಳು ಯಾರೂ ಇಲ್ಲ. ನೆಕ್ಸ್ಟ್, ಅಧಿಕಾರಿಗಳು ಅನೇಕರಿಲ್ಲ, MLAಗಳು, MP ಗಳು, ಮಿನಿಸ್ಟರ್ಗಳು, ಸೆಂಟ್ರಲ್ ಸ್ಟೇಟ್ ಮಿನಿಸ್ಟರ್ಗಳು ಯಾರೂ ಇಲ್ಲ. ನೆಕ್ಸ್ಟ್, ಕುಲೀನರು ಅನೇಕರಿಲ್ಲ, ಎಕ್ಸ್ಪರ್ಟ್ಗಳು ಯಾರೂ ಇಲ್ವಂತೆ. ನೆಕ್ಸ್ಟ್, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹೌದಾ? ಏನರ್ಥ ಆಯಿತು? ಪಾರ್ಟ್ 2 ಅಲ್ಲಿ ಏನರ್ಥ ಆಯಿತು ನಮಗೆ? ಪಾರ್ಟ್ 2 ಅಲ್ಲಿ ಏನರ್ಥ ಆಯಿತು? ಪಾರ್ಟ್ 2 ಯಾವುದು? ನಮ್ಮ ಪ್ರತಿಭೆಯಿಂದ ಬಂದ್ವಾ? ಹೋಗ್ಲಿ, ಪ್ರತಿದಿನ ಇದನ್ನು ಯೋಚನೆ ಮಾಡ್ತಿದ್ದೀವ? ಇದರ ನಿಮಿತ್ತ ಕೃತಜ್ಞತೆ ಹೇಳ್ತಿದ್ದೀವ? ನಮ್ಮ ಪ್ರಾರ್ಥನೆಗಳಲ್ಲಿ ಯಾವಾಗವಾಗಾದರೂ ಬರುತ್ತಾ ಪದಗಳು? ಪ್ರಭು, ನಾವು ಅಸಮರ್ಥರಾಗಿದ್ವಿ, ಪ್ರಭು ನಾವು ಅವಿಧೇಯರಾಗಿದ್ವಿ, ಯಾವ ಕೆಲಸಕ್ಕೂ ಬರದೇ ಇರುವಂಥವ್ರಾಗಿದ್ವಿ. ಯಾವಾಗವಾಗಾದರೂ ಈ ಪದಗಳು ಬರುತ್ತಾ? ನಾವು ತಗ್ಗಿಸ್ಕೊಂಡಾಗೆ ಅಲ್ವಾ ದೇವ್ರಿಗೆ ಹೋಗುವಂತಹದ್ದು ಕೃತಜ್ಞತೆ ಅನ್ನುವಂತಹದ್ದು. ನಾವು ಏನೂ ಇಲ್ಲ ಅಂತ ಹೇಳಿ ನಮ್ಮನ್ನು ನಾವು ಅಸ್ಯೂಮ್ ಮಾಡಿದಾಗೆ ಅಲ್ವಾ ದೇವ್ರಿಗೆ ಸಲ್ಲಬೇಕಾಗಿರುವಂಥ ಗೌರವ ಸಲ್ಲುವಂತಹದ್ದು. ನಮ್ಮ ಪ್ರಾರ್ಥನೆಗಳಲ್ಲಿ ಈ ಮಾತುಗಳು ಸಹ ಇನ್ನು ಮುಂದೆ ಬರಲಿ. ಯಾವ್ಯಾವ ಪದಗಳು? ಅಸಮರ್ಥರು, ಅವಿಧೇಯರು. ನಮ್ಮ ಸ್ಥಿತಿ ಇದೆಲ್ಲ. ನಾವು ಮುಂಚೆ ಪ್ರಭುವಲ್ಲಿ ಬರುವುದಕ್ಕಿಂತ ಮುಂಚೆ ನಮ್ಮೆಲ್ಲರ ಸ್ಥಿತಿ ಇದು. ನಾವು ಅಸಮರ್ಥರಾಗಿದ್ದರು, ನಾವು ಅವಿಧೇಯರಾಗಿದ್ದರು, ಅವಿವೇಕಿಗಳಾಗಿದ್ದರು, ಯಾವ ಜ್ಞಾನವೂ ಇಲ್ಲದೇ ಇದ್ದರೂ ಸಹ ಪ್ರಭು ನಮ್ಮನ್ನು ನೀವು ಆರಿಸ್ಕೊಂಡು ಇಷ್ಟು ದೊಡ್ಡ ರಕ್ಷಣೆ ಭಾಗ್ಯ ಕೊಟ್ಟಿದ್ದೀರಾ, ನಮ್ಮನ್ನು ಇಷ್ಟು ದೊಡ್ಡ ಜ್ಞಾನಕ್ಕೆ ವಾರಸ್ದಾರರನ್ನಾಗಿ ಮಾಡಿದ್ದೀರಾ. ಇನ್ನು ಮುಂದೆ ಮಾಡ್ತೀವ ಪ್ರಾರ್ಥನೆಗಳಲ್ಲಿ. ಹೇಗೆ ಅನ್ನಿಸ್ಬೇಕು ಪ್ರಿಯರೇ? ನೀವು ಯೋಚನೆ ಮಾಡಿ ನೋಡಿ. ನಮಗೆ ಹೇಗೆ ಅನ್ನಿಸ್ಬೇಕು? ದೇವರು ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಭಾಗ್ಯಕ್ಕೆ ನಮಗೆ ಹೇಗೆ ಅನ್ನಿಸ್ಬೇಕು? ಯಾವತ್ತಾದರೂ ಯಾವತ್ತಾದರೂ ನಾವು ದೇವರು ನಮ್ಮನ್ನು ಸೆಲೆಕ್ಟ್ ಮಾಡಿರುವಂತಹ ತುಂಬ ದೊಡ್ಡ ವಿಚಾರ ಅಂತ ಅನಿಸಿದೆಯಾ? ನೀವೇ ನೋಡುತ್ತೀರಿ, ಯೋಹಾನನ ಕಾಲದಲ್ಲಿ ಯಾರ್ಯಾರನ್ನು ಬಿಟ್ಟರು ದೇವರು? ರಾಜರನ್ನು, ಚಕ್ರವರ್ತಿಗಳನ್ನು, ಗವರ್ನರ್ಗಳನ್ನು ಬಿಟ್ಟು ಯೋಹಾನನ ಹತ್ರ ಬಂದರಂತೆ. ಈ ಕಾಲದಲ್ಲೂ ಸಹ ಮಿನಿಸ್ಟರ್ಗಳು, MP ಗಳು, MLAಗಳು, ಶ್ರೀಮಂತರು ಇವರನ್ನೆಲ್ಲ ಬಿಟ್ಟು, ತುಂಬ ಓದಿರುವಂಥವರು, ಸೈಂಟಿಸ್ಟ್ಗಳು ಇವರನ್ನೆಲ್ಲ ಬಿಟ್ಟು ಯಾರ ಹತ್ರ ಬರ್ತಿದ್ದಾರೆ ದೇವರು? ನಮ್ಮ ಹತ್ರ. ಯಾವತ್ತಾದರೂ ನಮ್ಗೆ ಅನಿಸಿದೆಯಾ? ಪ್ರಭು, ನಾವು ಏನೂ ಇಲ್ಲ, ಆದರೂ ಸಹ ನೀವು ನಮ್ಮ ಜೊತೆ ಬಂದು ನಮ್ಮ ಜೊತೆ ಇರಬೇಕಾ? ಅವ್ರ ಜೊತೆಗೆಲ್ಲ ಇರ್ಲಿಕ್ಕೆ ಆಗೋದಿಲ್ವಾ? ನಿಮ್ಮ ವಾಕ್ಯನ ನಮ್ಮ ಹತ್ರನೇ ಕಳಿಸ್ಬೇಕಾ ಅಂತ ಯಾವತ್ತಾದರೂ ಅನಿಸಿದೆಯಾ? ಅನಿಸಿದರೆ ದೇವರು ಏನು ಅಂತ ಹೇಳಿ, ದೇವರು ನಮಗೆ ಎಷ್ಟು ಪ್ರೀತಿ ಮಾಡುತ್ತಿದ್ದಾರೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಿತ್ತು. ಇದೊಂದು ಶ್ರೇಷ್ಠವಾಗಿರುವಂತಹ ವರ, ಭಾಗ್ಯ ಅನ್ನುವಂತಹದ್ದು ನಮಗೆ ರಿಯಲೈಸ್ ಆಗ್ತಿತ್ತು. ಹೌದಾ?
ಇನ್ನು ಮುಂದೆ ಆದರೂ ನಮ್ಮ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಇದನ್ನು ಬಳಕೆ ಮಾಡೋಣ. ಇವತ್ತಿನ ಓವರ್ ಆಲ್ ಸಂದೇಶದಲ್ಲಿ ಏನರ್ಥ ಆಯಿತು ಟೋಟಲ್ ಆಗಿ? ಮೊಟ್ಟ ಮೊದಲನೇ ಅತಿ ದೊಡ್ಡ ತಪ್ಪು ಕ್ರೈಸ್ತರು ಮಾಡ್ತಿರುವಂತಹದ್ದು ಯಾವುದು? ಪಾಸ್ಟರ್ ಹಿಂದೆ ಹೋಗುವಂತಹದ್ದು, ಬೋಧಕರ ಹಿಂದೆ ಹೋಗುವಂತಹದ್ದು. ಹೌದಾ? ಒಂದು ಕಾಲದಲ್ಲಿ ಪೌಲನು ತೀವ್ರವಾಗಿ ಕ್ಲಾಸ್ ತಗೊತಾರೆ ಚರ್ಚ್ಗೆ. ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘಕ್ಕೆ ಪೌಲನು ತೀವ್ರವಾಗಿ ಲೆಕ್ಚರ್ ತಗೊತಾರೆ. ಏನಂತ? ನಿಮಗೋಸ್ಕರ ಪ್ರಾಣ ಕೊಟ್ಟವರು ನಾನಲ್ಲ, ನಿಮಗೋಸ್ಕರ ಪ್ರಾಣ ಕೊಟ್ಟಂಥವರು ಅಪಲ್ಲೋಸನಲ್ಲ, ಯಾರೂ ಅಲ್ಲ. ನಿಮಗೋಸ್ಕರ ಪ್ರಾಣ ಕೊಟ್ಟವರು ಯಾರು? ಯೇಸು ಕ್ರಿಸ್ತರು. ನೀವು ಅವರನ್ನು ಹಿಂಬಾಲಿಸದೆ ನನ್ನನ್ನು ಏನಕ್ಕೋಸ್ಕರ ಹಿಂಬಾಲಿಸ್ತಿದ್ದೀರಾ? ನನ್ನನ್ನು ಏನಕ್ಕೋಸ್ಕರ ಹಿಂಬಾಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಪೋಲೋಸನನ್ನು ಏನಕ್ಕೋಸ್ಕರ ಹಿಂಬಾಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೌದಾ? ಅಂದರೆ ಅಷ್ಟಷ್ಟು ದೊಡ್ಡ ದೊಡ್ಡ ಸ್ಪೀಕರ್ಗಳ ಬಾಯಿಂದ ಇದೆಲ್ಲ ಬರ್ತಿದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಒಂದೇ, ನಾವು ಹಿಂಬಾಲಿಸಬೇಕಾಗಿರುವಂತಹ ದೇವರನ್ನು, ಯೇಸು ಕ್ರಿಸ್ತರನ್ನು. ಅವ್ರು ಏನು ಹೇಳ್ತಿದ್ದಾರೋ ಅದನ್ನು. ಬೋಧಕರ ಹಿಂದೆ ಹೋದ್ವಾ? ಬೋಧಕರು ಇವತ್ತು ಒಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ತುಂಬ ಸಾರಿ ನಿಮಗೂ ಅನಿಸಿರುತ್ತೆ, ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಟೀಚರ್ ಹತ್ರ ಓದಿರ್ತೀರ ಕೂತ್ಕೊಂಡು. 5th ಸ್ಟ್ಯಾಂಡರ್ಡ್ಗೆ ಬಂದಾಗ ನಿಮ್ಗೆ ಅನಿಸಿರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆ ಲೆಕ್ಕ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಟೀಚರು ಅಂತ ಹೇಳಿ. ಹೌದಾ? ಅನಿಸಿರುತ್ತಾ ಇಲ್ವಾ? ಅದನ್ನು ಆ ಸಮ್ನ ಇನ್ನೊಂದು ಥರ ಈಸಿಯಾಗಿ ಹೇಳ್ಕೊಡ್ಬೋದಿತ್ತು ಆ ಟೀಚರು, ಸ್ವಲ್ಪ ಕಷ್ಟಪಡಿಸಿ ನಮ್ಮನ್ನೆಲ್ಲ ತುಂಬ ಟಾರ್ಚರ್ ಮಾಡಿಬಿಟ್ರು ಅಂತ ನಿಮ್ಗೆ ಅನಿಸಿರ್ಬೇಕು. ಹೌದಾ? ಯಾವಾಗ ಅನ್ನಿಸ್ತು? ನಿಮಗೆ ಜ್ಞಾನ ಜಾಸ್ತಿ ಆದಾಗ ಅದು ಅನ್ನಿಸ್ತು. ಮತ್ತೆ ನೀವು ಅಲ್ಲೇ ಹೋಗಬಾರ್ದಲ್ವಾ? ಮತ್ತೆ ನೀವು ಅದನ್ನೇ ಹಿಂಬಾಲಿಸ್ಕೊಂಡು ಇದೇ ಟೀಚರ್ಗೆ ಜೈ, ನಾನು ಇದೇ ಥರ ತಪ್ಪು ಮಾಡ್ಕೊಂಡು ಹೋಗ್ತಿರ್ತೀನಿ ಅಂತ ಅನ್ಬಾರ್ದಲ್ವಾ? ಅದೇ ಅಲ್ವಾ ಬೆಳವಣಿಗೆ ಅಂದರೆ? ಅದೇ ಅಲ್ವಾ? ಕೈಯಲ್ಲಾಯಿತು ಅಂತ ಹೇಳಿದ್ರೆ ಮಾರ್ಪಡಿಸ್ಲಿಕ್ಕೆ ಟ್ರೈ ಮಾಡೋಣ, ಇಲ್ಲ ಮಾರ್ಪಡಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರ ಹಿಂದೆನೇ ಹೊರಟೋಗ್ಬಾರ್ದಲ್ವಾ? ಅದನ್ನೇ. ಯಾಕೆಂದರೆ ತುಂಬ ಜನರ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಬೋಧಕರಿಗೆ ವಿರುದ್ಧವಾಗಿ ನಡೆದರೆ ಶಾಪಗ್ರಸ್ತರ. ಯಾಕೆಂದರೆ ಬೋಧಕರು ಏನು ಹೇಳಿದ್ರು ನಾವು ಕೇಳಲೇಬೇಕು, ಕೇಳದೆ ಹೋದರೆ ಶಾಪಗ್ರಸ್ತರಾಗಿ ಹೋಗ್ತೀವಿ. ಬೋಧಕರು ಸತ್ಯವೇದಕ್ಕೆ ವಿರುದ್ಧವಾಗಿರುವಂತಹದನ್ನು ಹೇಳಿದ್ರು ನಾವು ಕೇಳಲೇಬೇಕು, ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹದನ್ನು ಹೇಳಿದ್ರು ನಾವು ಕೇಳಲೇಬೇಕು. ಯಾಕೆಂದರೆ ದೃಢವಾಗಿ ನಂಬಿದ್ದೀವಲ್ವ, ಬೋಧಕರೇ ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿದ್ದು ಅಂತ. ಬೋಧಕರು ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಂದಿಲ್ಲ, ದೇವರಿಂದ ನಾವು ರಕ್ಷಣೆ ಮಾರ್ಗಕ್ಕೆ ಬಂದಿದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ಬೋಧಕರು ಸತ್ಯವೇದಕ್ಕೆ ಅನುಗುಣವಾಗಿ ಹೇಳಿದ್ರೆ ಕೇಳೋಣ, ಸಂತೋಷ. ಸತ್ಯವೇದಕ್ಕೆ ವಿರುದ್ಧವಾಗಿ ಹೇಳಿದರೆ ಗೌರವಿಸೋಣ, ಫಾಲೋ ಮಾಡುವಂತಹದ್ದು ಬೇಡ. ಅಷ್ಟೇ ಇವತ್ತಿನ ಸಂದೇಶದ ಸಾರಾಂಶ. ದೇವರಿಗೆ ಕೊಡುವಂತಹ ಘನತೆಯನ್ನು ಸಲ್ಲಿಸ್ತೀವ? ಇನ್ನು ಮುಂದೆ ಸಲ್ಲಿಸ್ತೀವ? ನಿಮ್ಮ ಮುಂದೆನೂ ಯಾರಾದರೂ ನೀವು ಕೇಳಿ, ನಿಮಗೆ ಗೊತ್ತಿರುವಂಥ ಕ್ರೈಸ್ತರನ್ನು ಮನೆಗೆ ಹೋದ ನಂತರ ಫೋನ್ ಆದರೂ ಮಾಡಿ ಕೇಳ್ತಿರೋ ಕೇಳಿ, ಏನಂತ, ನೀವು ಯಾರಿಂದ ಬಂದ್ರಿ ಬ್ರದರ್ ರಕ್ಷಣೆ ಮಾರ್ಗಕ್ಕೆ ಅಂತ ಹೇಳ್ತಾರೆ ಅವ್ರ ಪಾಸ್ಟರ್ ಹೆಸರನ್ನು. ಚೆನ್ನಾಗಿ ಕ್ಲಾಸ್ ತೊಗೊಂಡು ಒಂದು 5-10 ನಿಮಿಷ ಕಾಲ್ ಇಡಿ. ಅದೇ ಇವತ್ತಿನ ಸಂದೇಶವನ್ನು ನಾವು ಕೇಳಿದ್ದಕ್ಕೆ ನಾವು ಅಟ್ಲೀಸ್ಟ್ ದೇವರಿಗೆ ಮಾಡುವಂಥ ಒಂದು ಚಿಕ್ಕ ಸೇವೆ. ಅವ್ರ ಬಾಯಲ್ಲಿ ಬರಬೇಕು, ನಾವು ದೇವರ ಕೃಪೆಯಿಂದ ಬಂದ್ವಿ ರಕ್ಷಣೆ ಮಾರ್ಗಕ್ಕೆ ಅನ್ನುವಂತಹದ್ದು ಅವ್ರ ಬಾಯಲ್ಲಿ ಬರಬೇಕು. ಅವ್ರ ಬಾಯಲ್ಲಿ ಬರೆಸ್ಬೇಕಾಗಿರುವಂಥದ್ದು ಯಾರ ಜವಾಬ್ದಾರಿ? ನಿಮ್ಮ ಜವಾಬ್ದಾರಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಅಪ್ಪ, ನಮಗೋಸ್ಕರ ನೀವು ಕೊಟ್ಟಿರುವಂತಹ ಜ್ಞಾನ, ಬರೆಸಿರುವಂತಹ ಜ್ಞಾನ ಅತ್ಯಮೂಲ್ಯವಾಗಿರುವಂತಹದ್ದು ತಂದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅನ್ನುವಂತಹದ್ದರ ಬಗ್ಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳಿದ್ದೀರ ತಂದೆ. ಬೋಧಕರು ಬಿಡಿಸಿ ಹೇಳ್ತಾರೆ ಅಂತನೋ, ಬೋಧಕರು ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾರೆ ಅಂತನೋ, ನಾವು ಅವರ ಮೂಲಕನೇ ಬಂದ್ವಿ, ನಿಧಾನವಾಗಿ ಹೇಳ್ತಾರೆ ಅಂತನೋ, ನಾವು ಅವ್ರ ಮೂಲಕನೇ ಬಂದ್ವಿ ರಕ್ಷಣೆ ಮಾರ್ಗಕ್ಕೆ ಅನ್ನುವಂತಹದ್ದು ತಪ್ಪು ಅಂತ ನಮಗೆ ಅರ್ಥ ಆಗಿದೆ ಅಪ್ಪ. ನಾವೆಲ್ಲರೂ ರಕ್ಷಣೆ ಮಾರ್ಗಕ್ಕೆ ಬಂದಿರುವಂತಹದ್ದು ನಿಮ್ಮಿಂದ, ನೀವು ನಮ್ಮ ಮನಸ್ಸಲ್ಲಿ ಮಾಡಿರುವಂತಹ ಕ್ರಿಯೆಗಳ ಮೂಲಕ. ಇದನ್ನು ನಾವೆಲ್ಲರೂ ನೆನೆತು, ನಾವು ಅಸಮರ್ಥರು, ನಾವು ಯಾವ ಕೆಲಸಕ್ಕೂ ಬರದೇ ಇರುವಂಥವರು ಅನ್ನುವಂತಹದನ್ನು ನಾವು ಗುರುತಿಸಿ, ನೀವು ಮಾಡಿರುವಂತಹ ಮೇಲುಗಳಿಗೆ ಪ್ರತಿದಿನವೂ ಸಹ ಕೃತಜ್ಞರಾಗ್ತೀವಿ ಅನ್ನುವಂತಹ ಭರವಸೆಯನ್ನು ನಿಮ್ಮ ಮುಂದೆ ಕೊಡ್ತಾ, ಹಾಗೆ 2ನೇ ಸಂದೇಶವನ್ನು ಪೂರ್ಣ ವಿವೇಕದಿಂದ ಕೇಳುವಂತಹ ವಿವೇಕವನ್ನು ಅನುಗ್ರಹಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.